ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ್ ಶ್ರೀವಾಸಾದಿ ಗೌರ್ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಪರಮಾನಂದಮಾಧವಂ ಶ್ರೀಚೈತನ್ಯ ಈಶ್ವರಂ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ಎಲ್ರಿಗೂ ಸರಿಯಾಗಿ ಕೇಳಿಸ್ತಾ ಇದೆಯಾ? ಸ್ಪಷ್ಟವಾಗಿ ಕೇಳಿಸ್ತಿದೆ ಪ್ರಭು, ಕ್ಲಿಯರ್ ಆಗಿ ಕೇಳಿಸ್ತಿದೆ. ಓಕೆ. ಹರೇ ಕೃಷ್ಣ. ಸೊ ಇವತ್ತು ನಾವು ಶ್ರೀಲ ಪ್ರಭುಪಾದ ಲೀಲಾಮೃತ ಆ ಸಂಪುಟ 6ರಿಂದ ಚರ್ಚೆ ಮಾಡ್ಲಿಕ್ಕಿದ್ದೀವಿ. ಇದು 6ನೇ ಅಧ್ಯಾಯ, ಹೆಳವ ಮತ್ತು ಕುರುಡ. ಪಂಗುಂ ಲಂಗಾಯತೆ ಗಿರಿಂ ಅಂತ ಈಗ ತಾನೆ ಹೇಳಿದ್ವಿ ನಾವು. ಸೊ ಸೊ ಪಂಗು ಅಥವಾ ಹೆಳವ ಅಂದ್ರೆ ಯಾರಿಗೆ ನಡಿಯಕ್ಕಾಗೋದಿಲ್ವೋ, ಮತ್ತೆ ಕುರುಡ. ಸೊ ಇವಿಬ್ಬರ ಚರ್ಚೆ ನಡಿಲಿಕ್ಕಿದೆ ಈ ಒಂದು ಅಧ್ಯಾಯದಲ್ಲಿ. ಸೊ ಪ್ರಭುಪಾದವರು 1975ರಲ್ಲಿ BBT ಮ್ಯಾರಥಾನ್ ನಡೆದಿತ್ತು. BBT ಅಂದ್ರೆ ಭಕ್ತಿ ವೇದಾಂತ ಬುಕ್ ಟ್ರಸ್ಟ್. ಪ್ರಭುಪಾದವರು ಪುಸ್ತಕಗಳು ಬರಿತಾ ಇದ್ರು. ಅವರು ಮ್ಯಾರಥಾನ್ ಭಕ್ತರು ಫಸ್ಟ್ ಆಫ್ ಆಲ್ ಆ ಬುಕ್ಸ್ ಅನ್ನ ಪಬ್ಲಿಷ್ ಮಾಡಬೇಕು, ಅಂದ್ರೆ ಪ್ರಕಟಣೆ ಮಾಡಿ ಮತ್ತೆ ಅದರ ವಿತರಣೆ ಆಗಬೇಕು. ಸೊ ಪ್ರಭುಪಾದವರು ಬರೆಯೋದಿಕ್ಕೂ ಅವರು ಪ್ರಕಟಣೆ ಮಾಡಿ ಮತ್ತೆ ಅದರ ವಿತರಣೆ ಮಾಡ್ಲಿಕ್ಕೂ ಒಂದು ದಿವ್ಯ ಸ್ಪರ್ಧೆ ಶುರುವಾಗಿತ್ತು. ಒಂದು ಸ್ಪರ್ಧೆ. ಏನಪ್ಪಾ ಸ್ಪರ್ಧೆ ಅಂದ್ರೆ, ಪ್ರಭುಪಾದವ್ರು ಬರೆಯೋದು, ಅವ್ರು ಅದನ್ನ ಸರಿಯಾಗಿ ಸಮಯಕ್ಕೆ ಪ್ರಭುಪಾದವ್ರು ಬರೆದು ಮುಗಿಸೋ ಅಷ್ಟೊತ್ತಿಗೆ ಅವ್ರು ಅದರ ಪ್ರಕಟಣೆ ಮಾಡಬೇಕು, ಲೇಟ್ ಆಗ್ಬಾರ್ದು. ಸೊ ಪ್ರಭುಪಾದವ್ರು ಹೇಳೋರು, BBT ಅವ್ರು ಹೇಳ್ತಾ ಇದ್ದಾರೆ, ನಾನು ಯಾವ ಸ್ಪೀಡಲ್ಲಿ ಬರಿತಾ ಇದ್ದೀನೋ ಅವ್ರು ಅದೇ ಸ್ಪೀಡಲ್ಲಿ ಪ್ರಕಟಣೆ ಮಾಡ್ತಾರೆ, ಮತ್ತೆ ಭಕ್ತರು ಯಾವ ಸ್ಪೀಡಲ್ಲಿ ಪ್ರಕಟಣೆ ಆಗ್ತಿದೆಯೋ ಅದೇ ಸ್ಪೀಡಲ್ಲಿ ಅವರು ವಿತರಣೆ ಮಾಡ್ತಾರೆ ಅಂತ. ಸೊ ಈ ರೀತಿಯಲ್ಲಿ ಪ್ರಭುಪಾದವ್ರು ಹೇಳ್ತಿದ್ರು, ಈ ತರ ಹೇಳ್ತೀರಾ, ಆದ್ರೆ ನಾನು ಎಷ್ಟು ಮುಂದೆ ಇದ್ದೀನಿ, ಆಲ್ರೆಡಿ 6ನೇ ಸ್ಕಂದ ಭಾಗವತ ನಾನು ಮಾಡಿದ್ದೀನಿ. 6ನೇ ಸ್ಕಂದ ಭಾಗವತ ನಾನು ಕಂಪ್ಲೀಟ್ ಆಗಿ ಅನುವಾದ ಎಲ್ಲ ಮುಗಿಸಿದ್ದೀನಿ, ಆದ್ರೆ ನೀವು ಅದನ್ನು ಪ್ರಕಟಣೆ ಮಾಡಿಲ್ಲ ಅಂತ ಪ್ರಭುಪಾದವ್ರು ಹೇಳ್ತಾರೆ. ಸೊ ಏನಾಗಿತ್ತು ಅಂದ್ರೆ, ಪ್ರಭುಪಾದವ್ರಿಗೆ ಬೇರೆ ಬೇರೆ ಹಲವಾರು ನಿರ್ವಹಣೆ ಕಾರ್ಯಗಳು ಅವರ ತಲೆ ಮೇಲಿತ್ತು. ಬಾಂಬೆನಲ್ಲಿ ತುಂಬಾ ಸಮಸ್ಯೆಗಳು ನಡೀತಾ ಇತ್ತು. ನಾವು ಅದನ್ನು ಚರ್ಚೆ ಮಾಡಿದ್ದೇವೆ ವಿಸ್ತಾರವಾಗಿ. ಮಾಯಾಪುರದಲ್ಲಿ ಕನ್ಸ್ಟ್ರಕ್ಷನ್, ವೃಂದಾವನದಲ್ಲಿ, ಮತ್ತೆ ಇಡೀ ಪ್ರಪಂಚದಲ್ಲಿ ಅಮೆರಿಕ, ಆಸ್ಟ್ರೇಲಿಯಾ, ಯುರೋಪ್ ಎಲ್ಲಾ ಕಡೆ ಸಮಸ್ಯೆಗಳಿತ್ತು. ಸೊ ಪ್ರಭುಪಾದವರು ಹೇಗಾದ್ರೂ ಮಾಡಿ ಅದರಲ್ಲೂ ಆ ವಿಷಯಗಳಲ್ಲೂ ತಲೆ ಹಾಕ್ಬೇಕಿತ್ತು. ಅವರ ಶಿಷ್ಯರು ಎಷ್ಟೋ ಸಲ ಜವಾಬ್ದಾರಿ ವಹಿಸ್ಕೊಂಡವರು ಕೂಡ ಆ ಜವಾಬ್ದಾರಿ ಬಿಟ್ಟು ಓಡೋಗ್ತಾ ಇದ್ರು ಬೇರೆ ಬೇರೆ ಕಾರಣಗಳಿಂದ. ಸೊ ಆ ಸಮಸ್ಯೆಗಳು ಬರ್ತಾ ಇತ್ತು ಪ್ರಭುಪಾದವ್ರಿಗೆ. ಸೊ ಈ ರೀತಿಯಲ್ಲಿ ಪ್ರಭುಪಾದವರು ಹಲವಾರು ವಿಷಯಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಅದ್ರ ಜೊತೆಗೆ ಪುಸ್ತಕ ವಿತರಣೆ, ಪುಸ್ತಕ ಬರಿಬೇಕು ಅಂದ್ರೆ ಅನುವಾದ ಮಾಡ್ಬೇಕು, ಅದು ಬಹಳ ಕಠಿಣ ಕಾರ್ಯ. ಸೊ ಮಾಯಾಪುರದಲ್ಲಿ ಎಷ್ಟೋ ಸರಿ ಭಕ್ತರು ಬಾಗಿಲುಗಳನ್ನ ಬಡಿತಾ ಇದ್ರು. ಎಷ್ಟೋ ಸಲ ನಾವು ಅದನ್ನ ಮಾಡ್ತೀವಲ್ವಾ, ಬಾಗಿಲನ್ನ ನಾವು ಮೆತ್ತಗೆ ಹಾಕೋದಿಲ್ಲ. ನಾವು ಒಳಗೆ ಹೋದ್ಮೇಲೆ ಅಥವಾ ಹೊರಗೆ ಬಂದ್ಮೇಲೆ ಬಾಗಿಲು ಬಿಟ್ಬಿಡ್ತೀವಿ, ಅದು ಗಾಳಿಗೆ ಭಟ್ ಭಟ್ ಅಂತ ಹೊಡೆಯುತ್ತೆ. ಸೊ ಪ್ರಭುಪಾದರು ಹೇಳೋರು, ನನ್ನ ಹೃದಯವೇ ಒಡೆದಾಗೆ ಆ ಶಬ್ದ ನನ್ನ ಹೃದಯವನ್ನು ಒಡೆದಾಗ ಅನ್ಸುತ್ತೆ ನನಗೆ. ಯಾಕಂದ್ರೆ ರಾತ್ರಿ ಹೊತ್ತು ಕೂಡ ಈ ಬಾಗಿಲು ಬಡಿತಾ ಇತ್ತು. ಪ್ರಭುಪಾದವರು ರಾತ್ರಿ ಹೊತ್ತು ಅನುವಾದ ಮಾಡೋರು. ಅನುವಾದ ಮಾಡುವಾಗ ಪ್ರಭುಪಾದವರು ಬಹಳ ಒಂದು ಏನ್ ಹೇಳ್ತಾರೆ, ಅವರು
ಯೋಚನೆ ಮಾಡಿ ಕಂಪ್ಲೀಟ್ ಆಗಿ ಮಗ್ನರಾಗಿ ಅದರಲ್ಲಿ ಅವರು ಬಹಳ ಒಂದು ಹ್ಮ್ ಏಕ ಮನಸ್ಸಿಂದ ಏಕಾಗ್ರತೆಯಿಂದ ಮಾಡಬೇಕಾದಂತ ಕೆಲಸ ಅದು. ಸುಲಭವಾದ ಕೆಲಸ ಅಲ್ಲ. ನಾವೆಲ್ಲ ಮಕ್ಕಳು ಕೂಡ ಓದುವಾಗ ಅಲ್ಲಿ ಇಲ್ಲಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಓದಕ್ಕಾಗೋದಿಲ್ಲ, ಹೌದೋ ಇಲ್ವೋ? ಅದನ್ನ ಓದುವಾಗ ನಾವು ಒಂದು ಗಮನ ಕೊಟ್ಟು ಓದಬೇಕು ಅಂದ್ರೆ ಅದು ಬಹಳ ಒಂದು ಆ ಪರಿಸ್ಥಿತಿ ಬೇಕು. ಸೊ ಈ ರೀತಿಯಲ್ಲಿ ಪ್ರಭುಪಾದವರು ಆಮ್, ಆಮ್, ಕಷ್ಟಪಟ್ಟು ಅನುವಾದ ಮಾಡ್ತಾ ಇದ್ರು. ಒಂದೊಂದ್ಸಲಿ ಮೂರ್ ದಿನ ಒಂದು ಶ್ಲೋಕವನ್ನು ಅನುವಾದ ಮಾಡ್ಬೇಕು ಅಂದ್ರೆ 3 ದಿನ ಯೋಚನೆ ಮಾಡ್ತಿದ್ರಂತೆ ಪ್ರಭುಪಾದವರು. ಇನ್ಫ್ಯಾಕ್ಟ್ ಭಕ್ತರು ಹೇಳ್ತಾರೆ, ಇಲ್ಲಿ ಸತ್ಸ್ವರೂಪ್ ದಾಸ್ ಗೋಸ್ವಾಮಿಗಳು ಲೀಲಾಮೃತ ಬರೆದವರು, ಪ್ರಭುಪಾದವರ ಶಿಷ್ಯರು. ಅನುವಾದ ಅಂತ ಹೇಳೋದು ಅದು ಕಂಪ್ಲೀಟ್ ಆಗಿ ನಾವು ಪ್ರಭುಪಾದವರ ಒಂದು ಮನಸ್ಥಿತಿಯನ್ನು ನಾವು ಆ ಶಬ್ದದಿಂದ, ಅನುವಾದ ಶಬ್ದದಿಂದ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅನುವಾದ ಅನ್ನೋದು ಬರೀ ನಾವು ಏನ್ ಹೇಳೋದು, ಅಲ್ಲಿ ಬರ್ದಿರೋದನ್ನ ನಾವು ಶ್ಲೋಕವನ್ನು ಅದರ ಅರ್ಥವನ್ನು ಬರೆಯೋದು, ಅದನ್ನ ಎಕ್ಸಾಕ್ಟ್ ಹಂಗೆ ನಾವು ಅದರ ಅನುವಾದ ಬರಿಬಹುದು. ಆದ್ರೆ ಪ್ರಭುಪಾದವರು ಅದರ ಜೊತೆಗೆ ತಾತ್ಪರ್ಯ ಅಥವಾ ಭಾವಾರ್ಥ ಅಂತ ಹೇಳ್ತೀವಲ್ಲ ನಾವು, ಭಾವಾರ್ಥವನ್ನು ನೀಡ್ತಾ ಇದ್ರು ಪ್ರಭುಪಾದವರು. ಅದು ಬಹಳ ಯೋಚನೆ ಮಾಡಿ ಈ ಕಲಿಯುಗದ ವಾಸಿಗಳಿಗೆ, ನಮ್ಮಂತ ಬದ್ಧ ಜೀವಿಗಳಿಗೆ ಅರ್ಥವಾಗುವಂತೆ ಆ ಶ್ಲೋಕದ ಒಂದು ಅರ್ಥ ಆಳದ ಒಂದು ಅರ್ಥ ಮತ್ತೆ ಅದರ ಒಂದು ನಮ್ಮ ಜೀವನಕ್ಕಿರುವಂತ ಸಂಬಂಧವನ್ನು ಪ್ರಭುಪಾದವರು ತಿಳಿಸ್ತಾ ಇದ್ರು. ಸೊ 3 ದಿನ ಒಂದೊಂದು ಶ್ಲೋಕಕ್ಕೆ ಪ್ರಭುಪಾದವರು ತಗೋತಾ ಇದ್ರು ನೋಡಿ. ನಾವು ಸುಮ್ನೆ ಓದ್ಬೇಕಷ್ಟೇ, ನಾವು ಓದಕ್ಕೂ ಕಷ್ಟ ಪಡ್ತೀವಿ ಎಷ್ಟೋ ಸಲಿ. ಅದ್ರ ಪ್ರಭುಪಾದವರು 3 ದಿನ ಅದನ್ನ ಮಾಡ್ತಾ ಇದ್ರಂತೆ. ಸೊ ಈ ರೀತಿಯಲ್ಲಿ ಪ್ರಭುಪಾದವರು ಮಧ್ಯರಾತ್ರಿ ನಿದ್ದೆ ಕೆಟ್ಟು ನಿದ್ದೆ ಬಿಟ್ಟು 3 ಗಂಟೆ ಕೂತ್ಕೊಂಡು ಅನುವಾದ ಮಾಡ್ತಿದ್ರು. ಯಾಕಂದ್ರೆ ನೋಡಿ, ಪ್ರಭುಪಾದವರು ಪುಸ್ತಕ ವಿತರಣೆ ಮಾಡೋ ಕೆಲಸ ಯಾಕೆ ಮಾಡ್ತಿದ್ರು? ಪ್ರಭುಪಾದವ್ರು ಬೇಕು ಅಂದ್ರೆ ಸುಮ್ನೆ ದೇವಸ್ಥಾನ ಕಟ್ಬೋದಿತ್ತೆ. ದೇವಸ್ಥಾನ ಕಟ್ಬಿಟ್ಟು ಎಲ್ಲರನ್ನು ಕರೆಯೋದು, ಆರತಿ ಮಾಡೋದು, ಪ್ರಸಾದ ವಿನಿಯೋಗ ಮಾಡ್ಬೋದು. ಆದ್ರೆ ಈ ಪುಸ್ತಕ ವಿತರಣೆ ಯಾಕೆ ಮಾಡ್ತಿದ್ರು ಇಷ್ಟೊಂದು ಪ್ರಭುಪಾದವ್ರು? ಯಾಕೆ ಇಷ್ಟೊಂದು ರಾತ್ರಿಯಲ್ಲಿ ನಿದ್ದೆ ಕೆಟ್ಟು ಪುಸ್ತಕ ಬರೆಯೋದು? ಯಾರು ಹೇಳ್ತೀರಾ? ಯಾರಿಗಾದ್ರೂ ಗೊತ್ತಾ ಈ ಪ್ರಶ್ನೆಗೆ ಉತ್ತರ? ಕೇಳಿಸ್ತಾ ಇದೆ ಅಲ್ಲ ಎಲ್ಲರಿಗೂ? ಕೇಳಿಸ್ತದೆ ಪ್ರಭು. ಪ್ರಚಾರಕ್ಕಾಗಿ ಪ್ರಭು, ಪ್ರಚಾರ ಮಾಡುದು. ಪ್ರಚಾರ ಓಕೆ. ಆದ್ರೆ ಈಗಿನ ಕಾಲದಲ್ಲಿ ಯಾರು ಪುಸ್ತಕನೇ ಓದಲ್ವಲ್ಲ. ಎಲ್ಲರೂ ಕೂಡ ಯೂಟ್ಯೂಬ್ ನೋಡ್ಕೊಂಡು, ಮೊಬೈಲ್ ನೋಡ್ಕೊಂಡು ಅವರ ಓದುವ ಅಭ್ಯಾಸ ಇಲ್ವಲ್ಲ ಜನರಿಗೆ. ಮತ್ತೆ ಪ್ರಭುಪಾದವ್ರು ಯಾಕೆ ಬರೆದ್ರು ಪುಸ್ತಕ? ಇನ್ಯಾರಾದ್ರೂ? ಪ್ರಭುಪಾದವರ ಗುರುಗಳು ಏನ್ ಹೇಳಿದ್ರು ಪ್ರಭುಪಾದವ್ರಿಗೆ? ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಪ್ರಭುಪಾದವರ ಗುರುಗಳು ಭಕ್ತಿ ಮಹೇಶ್ವರಿ ಅವರೇ, ಪಾಶ್ಚಾತ್ಯ ದೇಶದಲ್ಲೆಲ್ಲ ಹೋಗಿ ಪ್ರಚಾರ ಮಾಡು. ಓಕೆ, ಯಾವ ಭಾಷೆಯಲ್ಲಿ ಮಾಡಬೇಕು? ಇಂಗ್ಲಿಷ್. ಓಕೆ, ಇಂಗ್ಲಿಷ್ ಭಾಷೆ. ಅದ್ರ ಜೊತೆಗೆ ಇನ್ನೇನ್ ಹೇಳಿದ್ರು? ಬುಕ್ ಪ್ರಿಂಟ್ ಮಾಡು ಅಂತಾನು ಹೇಳಿದ್ರು. ಕರೆಕ್ಟ್, ಯಶೋಧ ಅವ್ರು ಕರೆಕ್ಟ್ ಆಗಿ ಹೇಳಿದ್ರು ನೋಡಿ. ನಿನಗೆ ಹಣ ಸಿಕ್ಕಿದ್ರೆ ನೀನು ಪುಸ್ತಕ ಪ್ರಕಟಣೆ ಮಾಡು, ಅದು ಫಸ್ಟ್ ಪ್ರಯಾರಿಟಿ. ದೇವಸ್ಥಾನ ನಿರ್ಮಾಣ ಮಾಡೋದು ಆಮೇಲೆ. ಯಾಕಂದ್ರೆ ಪುಸ್ತಕ ಅನ್ನೋದು ಬೃಹತ್ ಮೃದಂಗ. ದೇವಸ್ಥಾನ ಕಟ್ಟಿದ್ರೆ ಅಲ್ಲಿ ಅಕ್ಕಪಕ್ಕದವ್ರು ಬರ್ತಾರೆ. ಪುಸ್ತಕ ಅನ್ನೋದು ಅಕ್ಕಪಕ್ಕದವ್ರೇನು, ನಾವು ಎಲ್ಲಾ ಕಡೆ ವಿತರಣೆ ಮಾಡ್ಬೋದು. ಈಗ ಇವತ್ತಿನ ಕಾಲದಲ್ಲಿ ಎಲ್ಲಾ ದೇಶಗಳಲ್ಲಿ, ಎಲ್ಲಾ ಪ್ರದೇಶಗಳಲ್ಲಿ, ವಿಶ್ವದಲ್ಲಿ ಇರುವ ಎಲ್ಲಾ ಜಾಗದಲ್ಲಿ ಕೂಡ ಪ್ರಭುಪಾದವರ ಪುಸ್ತಕ ತಲುಪ್ಬಿಟ್ಟಿದೆ. ಪ್ಲಸ್ ಏನಂದ್ರೆ ಪುಸ್ತಕ ಅನ್ನೋದು ಯಾರ ಕೈಯಲ್ಲಿ ಸಿಕ್ಕಿದೆಯೋ ಅವ್ರು ಮಾತ್ರ ಅಲ್ಲ, ಅವರ ಮುಂದಿನ ಪೀಳಿಗೆಗಳು, ಮಕ್ಕಳು, ಮೊಮ್ಮಕ್ಕಳು, ಅವರು ಕೂಡ ಓದಬಹುದು. ಅಫ್ಕೋರ್ಸ್ ಈಗಿನ ಕಾಲದಲ್ಲಿ ಯಾರು ಹೆಚ್ಚು ಓದೋದಿಲ್ಲ. ಆದ್ರೂ ಈ ಒಂದು ಆದೇಶವನ್ನು ಪ್ರಭುಪಾದವರ ಗುರುಗಳು ಪ್ರಭುಪಾದವ್ರಿಗೆ ಕೊಟ್ಟಿದ್ರು. ಸೊ ಈಗಿನ ಕಾಲದಲ್ಲೂ ಕೂಡ ಜನ ಪುಸ್ತಕ ಓದಿದ್ರು ಕೂಡ ಅವರ ಮೊಬೈಲ್ ಅಲ್ಲಿ ಏನಾದ್ರೂ ಓದ್ತಾ ಇರ್ತಾರೆ. ಸೊ ಅದೇ ಪ್ರಭುಪಾದವರ ಪುಸ್ತಕಗಳನ್ನು ನಾವು ಮೊಬೈಲ್ ಅಲ್ಲಿ ಹಾಕಿ ಕೊಟ್ರೆ ಜನ ಓದಬಹುದು, ಹೌದೋ ಇಲ್ವೋ? ಸೊ ಇಲ್ಲ ಅಂದ್ರೆ ಆ ಪುಸ್ತಕಗಳನ್ನು ವಿಡಿಯೋ ರೂಪದಲ್ಲಿ ಹಾಕಿದ್ರೆ ನಾವು ಯೂಟ್ಯೂಬ್ ಅಲ್ಲಿ, ಅದನ್ನಾದ್ರೂ ಜನ ನೋಡ್ತಾರೆ. ಸೊ ಈ ರೀತಿಯಲ್ಲಿ ಪ್ರಭುಪಾದವರು ಪುಸ್ತಕ ಕೊಟ್ಟಿದ್ದು ಬರೀ ಪುಸ್ತಕ ರೂಪದಲ್ಲೇ ಇರಬೇಕು ಅಂತಲ್ಲ. ಆ ಒಂದು ಜ್ಞಾನ, ದಿವ್ಯ ಜ್ಞಾನ ಅನ್ನೋದು ನಾವು ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಾವು ಜನರಿಗೆ ತಲುಪಿಸಬಹುದು. ಆದ್ರೆ ಆ ಒಂದು ಭಾವಾರ್ಥ ಅನ್ನೋದನ್ನು ಪ್ರಭುಪಾದವರು ಬಹಳ ಕಷ್ಟಪಟ್ಟು ಬರೆದಿದ್ರು. ಸೊ ಮತ್ತೆ ಪ್ರಭುಪಾದವರು
ಈ ರೀತಿಯಲ್ಲಿ ಆದ್ರೆ ನಡೆಯೋದಿಲ್ಲ. ನಾನು ತುಂಬಾ ಯಾವ್ದಾದ್ರು ಒಂದು ಸ್ಥಳದಲ್ಲಿ ವಾಸ ಮಾಡಿ ಗಮನ ಕೊಟ್ಟು ನಾನು ಬೇಗ ಈ ಪುಸ್ತಕ ವಿತರಣೆ ಅನುವಾದ ಕಾರ್ಯವನ್ನು ಮುಗಿಸ್ಬೇಕು ಅಂತ ಪ್ರಭುಪಾದವರು ಹವಾಯಿಗೆ ಹೋಗ್ತಾರೆ. ಹವಾಯಿ ಅಂದ್ರೆ ಪೆಸಿಫಿಕ್ ಸಮುದ್ರದಲ್ಲಿ ಇರುವಂತಹ ಒಂದು ದ್ವೀಪ, ಅಮೆರಿಕ ಹತ್ರ, ಅಮೆರಿಕ ದೇಶದಲ್ಲೇ ಬರುತ್ತೆ ಅದು. ಸೊ ಅಲ್ಲಿ ಪ್ರಭುಪಾದವರು ಹೊರಡ್ತಾರೆ ಹವಾಯಿಗೆ. ಅಲ್ಲಿ ಸ್ವಲ್ಪ ಶಾಂತಿಮಯ ವಾತಾವರಣ ಇರುತ್ತೆ. ಯಾರು ನನಗೆ ಈ ಈ ಏನ್ ಹೇಳೋದು ನಿರ್ವಹಣೆ ಕಾರ್ಯಗಳಲ್ಲಿ ನನಗೆ ಗಮನ ಕೊಡ್ಲಿಕ್ಕೆ ಅವಶ್ಯಕತೆ ಇರೋದಿಲ್ಲ ಅಂತ ಹೋಗ್ತಾರೆ. ಸೊ ಪುಷ್ಟಕೃಷ್ಣ ಸ್ವಾಮಿ ಅವರು ಬರೀತಾರೆ ಅಲ್ಲಿಗೆ ಹವಾಯಿ ದೇವಸ್ಥಾನ ಅಧ್ಯಕ್ಷರಿಗೆ, ಭಕ್ತರಿಗೆ, ನೋಡಿ ನೀವು ಜಾಸ್ತಿ ಕಾರ್ಯಕ್ರಮಗಳೆಲ್ಲ ನೀವು ಆಯೋಜನೆ ಮಾಡಬೇಡಿ, ಪ್ರಭುಪಾದವ್ರು ಬಂದು ಬರೀ ಅಲ್ಲಿ ಅನುವಾದ ಮಾಡ್ತಾರೆ, ಅವರ ಪುಸ್ತಕ ಕಾರ್ಯ ಮಾಡ್ತಾರೆ ಅಂತ. ಅತಿಥಿಗಳು ಪ್ರಭುಪಾದವ್ರು ನೋಡ್ಬೇಕು ಅಂದ್ರೆ ಸಾಯಂಕಾಲ 5ರಿಂದ 6 ಅಷ್ಟೇ, ಅದು ಬಿಟ್ಟು ಏನಿಲ್ಲ ಅಂತ. ಪ್ರಭುಪಾದರು ಹೇಳಿದ್ರಂತೆ, ಅರುಬಿಂದೋ ಅಂತ ಇದ್ರಲ್ಲ, ಒಬ್ರು ಅರುಬಿಂದೋ ಅಂತ, ಇವಾಗ್ಲೂ ನೀವು ಪಾಂಡಿಚೇರಿಗೆಲ್ಲ ಹೋದ್ರೆ ಅವ್ರ ಆಶ್ರಮ ಇದೆ. ಅವರು ಅತಿಥಿಗಳನ್ನ ನೋಡೋದು ಬರೀ 1 ವರ್ಷಕ್ಕೆ ಒಂದೇ ಸಲ, ಅವರ ಜನ್ಮದಿನ ಅವತ್ತು ಮಾತ್ರ. ಪ್ರಭುಪಾದರು ಹೇಳಿದ್ರು, ಅಷ್ಟು ನಾನೇ ಮಾಡಕ್ ಆಗೋದಿಲ್ಲ, ಅಷ್ಟು ಕಮ್ಮಿ, ಆದ್ರೆ ನನಗೆ ಸ್ವಲ್ಪ ಕಮ್ಮಿ ಜನ ನೋಡ್ಬೇಕು, ನನ್ಗೀಗ ನನ್ನ ಪುಸ್ತಕ ಅನುವಾದ ಕಾರ್ಯ ಮೇಲೆ ನನಗೆ ಗಮನ ಕೊಡಬೇಕು. ಸೊ ಪ್ರಭುಪಾದವ್ರು ಬರ್ತಾರೆ ಹವಾಯ್ ಮೇ 3ನೇ ತಾರೀಕು 1976. ಓಕೆ, ಪ್ರಭುಪಾದವ್ರಿಗೆ 80 ವಯಸ್ಸಾಗಿತ್ತು ಅಷ್ಟರಲ್ಲಿ. ಸೊ ಪ್ರಭುಪಾದವರು ಮೆಲ್ಬೋರ್ನ್, ಆಕ್ಲೆಂಡ್, ಫಿಜಿ ಎಲ್ಲ ದೇಶ ಇಂಥ ನಗರಗಳಿಗೆ ಹೋಗಿ ಬರ್ತಾರೆ ಹವಾಯಿಗೆ. ತಕ್ಷಣ ಪ್ರಭುಪಾದವರು ಶುರು ಮಾಡ್ಬಿಡ್ತಾರೆ ಅವ್ರ ಬರೆಯೋ ಕಾರ್ಯನ. ಸೊ ಪ್ರಭುಪಾದವ್ರದ್ದು ಡಿಕ್ಟೇಟಿಂಗ್ ಮೆಷಿನ್ ಇತ್ತು. ನಿಮ್ಗೆಲ್ಲ ಗೊತ್ತಿರ್ಬೋದು, ಡಿಕ್ಟೇಟಿಂಗ್ ಮೆಷಿನ್ ಅಂದ್ರೆ ಬಹಳ, ಅದು ಆಗಿನ ಕಾಲದಲ್ಲಿ ಅದರಲ್ಲಿ ಪ್ರಭುಪಾದವರು ಆನ್ ಮಾಡೋರು, ಬರೆಯೋರು, ಆನ್ ಮಾಡೋರು, ಬರೆಯೋರು. ಸೊ ಅದು ಬರಿತಾ ಬರಿತಾ ಅದು ಡಿಜಿಟ್ ಬರ್ತಾ ಇತ್ತು ಅದ್ರಲ್ಲಿ. ಅಂದ್ರೆ ಎಷ್ಟು ಮಾಡಿದಾರೋ ಪ್ರಭುಪಾದವರು ಅಷ್ಟು ಡಿಜಿಟ್ ಬರ್ತಾ ಇತ್ತು. ಸೊ ನಾನು ನಿಮ್ಗೆ ಒಂದು ಉದಾಹರಣೆಗೆ ತೋರಿಸ್ತೀನಿ ಹೇಗೆ ಅಂತ, ಪ್ರಭುಪಾದವರು ಹೇಗೆ ಮಾಡ್ತಾರೆ. ಓಕೆ, ಎಲ್ರಿಗೂ ಕಾಣಿಸ್ತಾ ಇದೆಯಾ? ಇದು ಕಾಣಿಸ್ತಿದ್ಯಾ? Okay. Prabhupada himself is the author of all of the books. He has been acclaimed as the world's most distinguished scholar and teacher of Vedic philosophy and culture. While translating each Sanskrit verse, he refers to books of commentary by previous spiritual masters and then gives a thorough explanation of the text. Srila Vishwanath Chakravarti Thakur gives in this connection a description of the difference of the Supreme Personality of Godhead and ordinary living being. So this is the difference of the Supreme Personality of Godhead and ordinary living being. This has been described in the previous verse. Sadbam Pumana Vida Gunansha Tadbyam Naveda Sadbhagga Manantamire. The purport is that Supreme Lord, He is omnipotent, omniscient. He knows everything. But the living being does not know actually what is the position of the Supreme Personality of Godhead. That is the difference between the Supreme Personality of Godhead and ordinary living being. ನೋಡಿದ್ರಲ್ಲ ಎಲ್ರು? ನೋಡಿದೆವು ಪ್ರಭು. ರೆಕಾರ್ಡ್ ಆಗೋದಲ್ಲ ಪ್ರಭು? ಹೌದು. ಸೊ ಪ್ರಭುಪಾದವ್ರು ನೋಡಿ, ಇವಾಗ ಪ್ರಭುಪಾದವ್ರು ಹೇಳಿದ್ರಲ್ಲ, ಆ ಮೆಷಿನ್ ಅನ್ನ ಬಟನ್ ಪ್ರೆಸ್ ಮಾಡಿ ಮಾತಾಡಿ, ಮತ್ತೆ ಅದನ್ನ ಕೇಳಿ ಇನ್ನೊಂದ್ಸಲಿ, ಅವ್ರು ಮಾತಾಡಿದ್ಮೇಲೆ ಇನ್ನೊಂದ್ಸಲಿ ಅದನ್ನ ಕೇಳಿ, ಮತ್ತೆ ಮುಂದಿನ ಮಾತು ಹೇಳಿ, ಮತ್ತೆ ಅದನ್ನು ಸ್ಟಾಪ್ ಮಾಡಿ 2 ಮಾತನ್ನ ಕೇಳಿ, ಮತ್ತೆ ಆತರ ಮುಂದುವರಿತಾ ಇದ್ರು. ಇಡೀ ರಾತ್ರಿ ಪ್ರಭುಪಾದವ್ರು ಬರಿತಾ ಇದ್ರು ನೋಡಿ. ಅಷ್ಟು ಸುಲಭ ಅಲ್ಲ. ಮತ್ತೆ ಅದನ್ನ ಕ್ಯಾಸೆಟ್ ತಗೊಂಡು, ಆ ಕ್ಯಾಸೆಟ್ ತೆಗೆದ್ರಲ್ಲ ಲಾಸ್ಟ್ ಅಲ್ಲಿ, ಆ ಕ್ಯಾಸೆಟ್ ಅನ್ನ ಕೇಳಿ ಭಕ್ತರು ಅದರ ಪ್ರಭುಪಾದವ್ರು ಏನ್ ಮಾತಾಡಿದಾರೋ ಅದನ್ನ ಬರೆಯೋದು, ಕಂಪ್ಯೂಟರ್ ಅಲ್ಲಿ ಟೈಪ್ ಮಾಡಿ, ಮತ್ತೆ ಅದನ್ನ ಪ್ರಕಟಣೆ ಮಾಡಿ ಚಿತ್ರಗಳ ಜೊತೆ ನಮಗೆ ಬರುತ್ತೆ ಅದು.
ಸೊ ಈ ರೀತಿಯಲ್ಲಿ ಪ್ರಭುಪಾದವರು ಇದು ನೋಡಿ, ರಾತ್ರಿ ಹೊತ್ತು ಯಾಕೆ ಮಾಡ್ತಿದ್ರು ಅಂದ್ರೆ, ಪ್ರಭುಪಾದವರು ಇಡೀ ದಿನ ಪ್ರಭುಪಾದವ್ರಿಗೆ ಬೇಕಾದಷ್ಟು ಸಮಸ್ಯೆಗಳಿತ್ತು ಪರಿಹಾರ ಮಾಡ್ಲಿಕ್ಕೆ, ಹೌದೋ ಇಲ್ವೋ? ಸೊ ಪ್ರಭುಪಾದವ್ರಿಗೆ ಒಂದಲ್ಲ ಎರಡಲ್ಲ ಎಷ್ಟು ದೇವಸ್ಥಾನಗಳಿತ್ತು ಪ್ರಭುಪಾದವ್ರಿಗೆ? ಸಾವಿರಾರು ದೇವಸ್ಥಾನ. ಆಕ್ಚುಲಿ ಅಂದ್ರೆ ನೂರಾರು ದೇವಸ್ಥಾನ, ಸಾವಿರಾರಲ್ಲ. ಇವಾಗ 1000ಕ್ಕೆ ಹತ್ರ ಬಂದಿದೆ. ಸೊ ಅಷ್ಟೊಂದು ದೇವಸ್ಥಾನಗಳ ಸಮಸ್ಯೆಗಳನ್ನು ಭಕ್ತರು, ಬೇರೆ ದೇವಸ್ಥಾನ ಇಲ್ದಿದ್ರು ಭಕ್ತರ ಸಮಸ್ಯೆಗಳು, ಅವೆಲ್ಲವನ್ನು ಪರಿಹಾರ ಮಾಡಿಕೊಂಡು ಈ ಪುಸ್ತಕ ಬರಿಬೇಕು ಅಂದ್ರೆ ಸಾಮಾನ್ಯ ಕೆಲಸ ಅಲ್ಲ ಅದು. ಯಾಕಂದ್ರೆ ಗಮನ ಬೇಕು. ಈ ತರ ನೋಡಿ, ಆಚಾರ್ಯಗಳು ಏನ್ ಹೇಳಿದ್ದಾರೆ, ಬಲದೇವ್ ವಿದ್ಯಾಭೂಷಣ್ ಅವ್ರು ಏನ್ ಹೇಳಿದ್ದಾರೆ, ಮತ್ತೆ ನಮ್ಮ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅವ್ರು ಏನ್ ಹೇಳಿದ್ದಾರೆ, ಅದನ್ನ ತಿಳಿದು ಅವರ ಮಾತುಗಳನ್ನ ಆಚಾರ್ಯರ ಟಿಕ್ಕಾ ಟಿಪ್ಪಣಿ ಅಂತ ತಗೊಂಡು ಅದನ್ನ ಏನ್ ಬೇಕೋ ಅದನ್ನ ಮಾತ್ರ ನಮಗೆ ಕೊಟ್ಟು ಬೇರೆ ಎಲ್ಲ ತೆಗೆದು ನಮ್ಮಂತ ಬದ್ಧ ಜೀವಿಗಳು, ಕಲಿಯುಗ ವಾಸಿಗಳ ಬುದ್ಧಿ ಹೀನ ವ್ಯಕ್ತಿಗಳಿಗೆ ಹೇಗೆ ಅರ್ಥ ಆಗುತ್ತೋ ಅಂತದ್ ಮಾತ್ರ ಪ್ರಭುಪಾದವ್ರು ಕೊಟ್ಟಿದ್ದಾರೆ. ಸೊ ಈ ರೀತಿಯಲ್ಲಿ ಪ್ರಭುಪಾದವರು ಪ್ರತಿದಿನ ರಾತ್ರಿ ಹವಾಯಲ್ಲಿ ಕೂತ್ಕೊಂಡು 300 ಡಿಜಿಟ್ ತನಕ ಮಾಡ್ತಿದ್ರಂತೆ. 300 ಡಿಜಿಟ್ ಅಂದ್ರೆ ಬಹಳ ಏನ್ ಹೇಳೋದು, ಹೆಚ್ಚು ಅನುವಾದ ಕಾರ್ಯ ಹವಾಯಿನಲ್ಲಿ ಪ್ರಭುಪಾದವ್ರು ಮಾಡ್ತಿದ್ರಂತೆ. ಸೊ ಅಲ್ಲಿ ಬೆಳಗ್ಗೆ ಹೊತ್ತು ಪ್ರಭುಪಾದವ್ರು ವಾಕಿಂಗ್ ಹೋಗ್ತಾ ಇದ್ರು ವೈಕಿಕಿ ಬೀಚ್ ಅಂತ. ಹವಾಯಿನಲ್ಲಿ ಬಹಳ ಸುಂದರವಾದ ಜಾಗ ಇದೆ, ವೈಕಿಕಿ ಬೀಚ್ ಅಂತ. ಸೊ ಆ ವೈಕಿಕಿ ಬೀಚ್ ಅಲ್ಲಿ ಹೋದಾಗ ಪ್ರಭುಪಾದವ್ರು ಒಂದಿನ ಹೇಳಿದ್ರಂತೆ, ನೋಡಿ ಇವತ್ತು ರಾತ್ರಿ ನಾನು 7ನೇ ಸ್ಕಂದ ಕಂಪ್ಲೀಟ್ ಆಗಿ ಮುಗಿಸ್ಬಿಡ್ತೀನಿ ನಾನು. ಯಾವುದು 7ನೇ ಸ್ಕಂದ? 7ನೇ ಸ್ಕಂದ ಅಂದ್ರೆ ಪ್ರಹ್ಲಾದ ನರಸಿಂಹ ಕಥೆ ಬರುತ್ತಲ್ಲ ಅದು. ಇವಾಗ ನಿಮ್ಗೆಲ್ಲ ಗೊತ್ತಿರ್ಬೋದು, ನರಸಿಂಹ ಚತುರ್ದಶಿ ಬರ್ತಾ ಇದೆ ಮುಂದಿನ ವಾರ. ಯಾವತ್ತು ಗೊತ್ತಾ? 11ನೇ ತಾರೀಕು. 11ನೇ ತಾರೀಕು. ಕರೆಕ್ಟ್. ಸೊ 11ನೇ ತಾರೀಕು ನೀವೆಲ್ಲರೂ ನರಸಿಂಹ ಜಯಂತಿಯನ್ನು ಆಚರಿಸ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ಅದರಲ್ಲಿ ನೀವು ದೇವಸ್ಥಾನಕ್ಕೆ ಹೋಗ್ಬೋದು, ಮನೆಯಲ್ಲಿ ಉಪವಾಸ ಮಾಡ್ಬೋದು. ಆದ್ರೆ ಅವತ್ತಿನ ದಿನ ಬಹಳ ಪವಿತ್ರ ದಿನ. ನಾವು ಪ್ರಭುಪಾದವರ 7ನೇ ಸ್ಕಂದವನ್ನು ಅವತ್ತು ಓದಬೇಕು. ಅದರಲ್ಲಿ ಪ್ರಭುಪಾದವರು ಬಹಳ ಸುಂದರವಾಗಿ ಎಷ್ಟೋ ಅಧ್ಯಾಯಗಳಿದೆ, 10ಗಿಂತ ಹೆಚ್ಚು ಅಧ್ಯಾಯಗಳಿದೆ. ಅದನ್ನ ಪ್ರಭುಪಾದವ್ರು ನೋಡಿ, ಇಲ್ಲಿ 1976ರಲ್ಲಿ ಮೇ ತಿಂಗಳಲ್ಲಿ ಪ್ರಭುಪಾದವರು ಅದನ್ನ ಮುಗಿಸಿದ್ದು. ಪ್ರಭುಪಾದವರು ಅವತ್ತು ರಾತ್ರಿ ಅವರ ಸೆಕ್ರೆಟರಿ ಹರಿಸೌರಿ ಪ್ರಭು ಹೇಳ್ತಾರೆ, ಇವತ್ತು ನಾನು ಮಸಾಜ್ ಎಲ್ಲ ಬೇಡ, ನನಗೆ ನಾನು ಮುಗಿಸ್ಬೇಕು ನನ್ನ ಕೆಲಸವನ್ನು ಅಂತ. ಇಡೀ ರಾತ್ರಿ ಅಂದ್ರೆ ಆವಾಗ ಸಾಯಂಕಾಲ 8 ಗಂಟೆಯಿಂದ ಹಿಡಿದು ಬೆಳಗ್ಗೆ 5 ಗಂಟೆ ತನಕ ಕಂಪ್ಲೀಟ್ ಆಗಿ 7ನೇ ಸ್ಕಂದದ ಕೊನೆಯ ಅಧ್ಯಾಯವನ್ನು ಪ್ರಭುಪಾದವರು ಅವತ್ತು ಮುಗಿಸ್ತಾರೆ. ಮತ್ತೆ ಪ್ರಭುಪಾದವರು ಅಲ್ಲಿ ಬರೀತಾರೆ. ಏನ್ ಬರೀತಾರೆ ಅಂತ ಇವಾಗ ನಾವು ಓದೋಣ. ಯಾರಾದ್ರೂ ಓದ್ತೀರಾ? ನಾನು ಹೋಗ್ತೀನಿ ಪ್ರಭು. ಹಾ, ಒಂದೇ ಒಂದ್ ನಿಮಿಷ. ಇದು ಕಾಣಿಸ್ತಾ ಇದೆಯಾ ನಿಮ್ಗೆ? ಕಾಣಿಸಿದೆ. ಓದಿ, ಇಲ್ಲಿಂದ ಓದಿ. ಶ್ರೀಕೃಷ್ಣ ಚೈತನ್ಯ ಪ್ರಭು. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ ಇವರ ಕೃಪೆಯಿಂದ 1976ನೇ ವರ್ಷ ಮೇ 10ರಂದು ವೈಶಾಖ ಶುಕ್ಲ ಏಕಾದಶಿಯ ದಿನ ಹೊಸ ನವದ್ವೀಪದ ಹೊನಲುಲು ಪಂಚತತ್ವ ದೇವಾಲಯದಲ್ಲಿ ಸಮಾಪ್ತಂ. ಈಗ ನಾವು ಆನಂದದಿಂದ ಹರೇ ಕೃಷ್ಣ 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 ಹರೇ ಹರೇ ಓದಿ ಓದಿ ಹರೇ ರಾಮ 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 ಹರೇ ಹರೇ ಎಂದು ಸಂಕೀರ್ತನ ಮಾಡಬಹುದು. ಕೂಡಲೇ ಪ್ರಭುಪಾದರು ಅಷ್ಟಮ ಸ್ಕಂದವನ್ನು ಒಂದು ಪ್ರಾರ್ಥನೆಯಿಂದ ಆರಂಭಿಸಿದರು. ಪ್ರಥಮವಾಗಿ ಗುರು ಮಹಾರಾಜರಾದ ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಪ್ರಭುಪಾದರ ದಿವ್ಯ ಪಾದಾರವಿಂದಗಳಿಗೆ ನನ್ನ ನಮ್ರ ಭಕ್ತಿಪೂರ್ಣ ಪ್ರಣಾಮಗಳು. 1935ರಲ್ಲಿ ರಾಧಾಕುಂಡದಲ್ಲಿ ಗುರು ಮಹಾರಾಜರು ದೇವಾಲಯ ನಿರ್ಮಾಣಕ್ಕಿಂತ ಗ್ರಂಥ ಪ್ರಕಾಶನಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕೆಂದು ಶೀಲ ಪ್ರಭುಪಾದರಿಗೆ ಒತ್ತಿ ಹೇಳಿದರು. ಆ ಸೂಚನೆಯನ್ನು ತಾವು ಅನುಸರಿಸಲು 1946ರಲ್ಲಿ ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯನ್ನು ಆರಂಭಿಸಿದಾಗಿಯೂ 1958ರಲ್ಲಿ ಶ್ರೀಮದ್ ಭಾಗವತ ರಚನೆಯನ್ನು ಆರಂಭ ಮಾಡಿದುದಾಗಿಯೂ ತಿಳಿಸಿದರು. ಭಾರತದಲ್ಲಿ ಭಾಗವತದ 3 ಸಂಪುಟಗಳು ಮುಗಿದ ಕೂಡಲೇ 1965ರಲ್ಲಿ ಅವರು ಅಮೆರಿಕಾಗೆ ಹೊರಟಿದ್ದರು. ನನ್ನ ಗುರು
ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಇಲ್ಲಿ ನೋಡ್ಬೋದು ನೀವು ಹೇಗೆ ಪ್ರಭುಪಾದವರು ತಕ್ಷಣ 8ನೇ ಸ್ಕಂದವನ್ನು ಶುರು ಮಾಡ್ಬಿಟ್ಟಿದ್ದಾರೆ, ಅಷ್ಟಮ ಸ್ಕಂದ. ಅಂದ್ರೆ ಪ್ರಭುಪಾದವ್ರಿಗೆ ತಿಳಿದಿತ್ತು, ನಾನು ಹೆಚ್ಚು ವರ್ಷ, ನನಗೆ ಆಲ್ರೆಡಿ 80 ವಯಸ್ಸಾಗಿದೆ, ನಾನು ಎಷ್ಟು ವರ್ಷ ಇರ್ತೀನೋ ಗೊತ್ತಿಲ್ಲ ನನಗೆ, ನಾನು ಬೇಗ ಬೇಗ ಕಾರ್ಯವನ್ನು ಮುಗಿಸ್ಬೇಕು ಅಂತ. ಸೊ ಈ ರೀತಿಯಲ್ಲಿ ತಕ್ಷಣ ಪ್ರಭುಪಾದವರು ಮುಂದುವರಿತಾರೆ. ಅವರ ಗುರು ಮಹಾರಾಜರ ಆಜ್ಞೆ ಪಾಲನೆ ಮಾಡ್ಲಿಕ್ಕೆ ಪ್ರಭುಪಾದವರು ಯಾವಾಗಿಂದ 1944ರಿಂದ ಪ್ರಯತ್ನ ಪಡ್ತಾನೇ ಇದ್ರು. ಅಮೆರಿಕಾಗ್ ಹೊರಡಕ್ ಮುಂಚೆನೆ ಮೊದಲನೇ ಸ್ಕಂದ ಮುಗಿಸಿದ್ರು. ಅದಾದ್ಮೇಲೆ ನೋಡಿ ಇವಾಗ 2, 3, 4, 5, 6, 7 ಮುಗಿದಿದೆ, 8ನೇದು ಶುರು ಮಾಡ್ತಾ ಇದ್ದಾರೆ. ಇನ್ನು ಒಂದೇ ವರ್ಷ ಪ್ರಭುಪಾದ ಇದ್ದಿದ್ದು ಈ ಪೃಥ್ವಿಯಲ್ಲಿ. 1977ರಲ್ಲಿ ಪ್ರಭುಪಾದವರು ಅವರು ಆಗಮಿಸ್ತಾರೆ ಗೋಲೋಕ ವೃಂದಾವನಕ್ಕೆ ವಾಪಸ್ಸು. ಆ ಒಂದು ವರ್ಷದಲ್ಲಿ 8, 9, 10 ಎಲ್ಲ ಮುಗಿಸ್ಬಿಡ್ತಾರೆ ಪ್ರಭುಪಾದ. 10 ಕಂಪ್ಲೀಟ್ ಆಗಲ್ಲ, ಬಟ್ ಆಲ್ಮೋಸ್ಟ್ ಒಂದು 10ನೇ ಸ್ಕಂದದ ಕೆಲವು ಭಾಗಗಳನ್ನು ಪ್ರಭುಪಾದವರು ಮುಗಿಸ್ತಾರೆ. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂತ ಓದೋಣ ನಾವು. ಇನ್ಯಾರಾದ್ರೂ ಓದ್ತೀರಾ? ಓದ್ತೀನಿ ಪ್ರಭು. ಯಶೋಧ ಅವರೇ ಓದಿ ಇಲ್ಲಿಂದ. ನನ್ನ ಗುರು ಮಹಾರಾಜರ ಸೂಚನೆ. ನನ್ನ ಗುರು ಮಹಾರಾಜರ ಸೂಚನೆಯಂತೆ ನಾನು ಗ್ರಂಥ ಪ್ರಕಾಶನಕ್ಕೆ ಅವಿರತವಾಗಿ ಶ್ರಮಿಸುತ್ತಿದ್ದೇನೆ. ಈಗ 1976ರಲ್ಲಿ ಶ್ರೀಮದ್ ಭಾಗವತದ 7ನೆಯ ಸ್ಕಂದವನ್ನು ಮುಗಿಸಿದ್ದೇನೆ. ದಶಮ ಸ್ಕಂದ ಸಾರ ಸರ್ವಸ್ವವು ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ ಎಂಬ ಶೀರ್ಷಿಕೆಯಲ್ಲಿ ಈಗಾಗಲೇ ಪ್ರಕಟಗೊಂಡಿದೆ. ಆದರೂ ಅಷ್ಟಮ, ನವಮ, ದಶಮ, ಏಕಾದಶ ಮತ್ತು ದ್ವಾದಶ ಸ್ಕಂದಗಳು ಇನ್ನೂ ಪ್ರಕಟಗೊಳ್ಳಬೇಕಿವೆ. ಆದ್ದರಿಂದ ಈ ಸುಮುಹೂರ್ತದಲ್ಲಿ ಈ ಪವಿತ್ರ ಕಾರ್ಯವನ್ನು ಮುಗಿಸಲು ನನ್ನಲ್ಲಿ ಚೈತನ್ಯ ತುಂಬಲಿ ಎಂದು ಗುರು ಮಹಾರಾಜರಲ್ಲಿ ಮೊರೆಯಿಡುತ್ತಿದ್ದೇನೆ. ನಾನು ಒಬ್ಬ ದೊಡ್ಡ ವಿದ್ವಾಂಸನೂ ಅಲ್ಲ, ಶ್ರೇಷ್ಠ ಭಕ್ತನೂ ಅಲ್ಲ. ನಾನು ಗುರು ಮಹಾರಾಜರ ಒಬ್ಬ ದೀನ ಸೇವಕ ಅಷ್ಟೇ. ಅಮೆರಿಕದಲ್ಲಿರುವ ಶಿಷ್ಯರ ಸಹಕಾರದೊಡನೆ ಈ ಗ್ರಂಥವನ್ನು ಪ್ರಕಟಿಸಿ ಗುರುವಂದನೆ ಸಲ್ಲಿಸಲು ಪ್ರಯತ್ನಿಸುತ್ತಿದ್ದೇನೆ. ಪುಣ್ಯಕ್ಕೆ ವಿಶ್ವದ ಎಲ್ಲಾ ಭಾಗಗಳ ವಿದ್ವಾಂಸ ಮಹೋದಯರು ಈ ಪ್ರಕಟಣೆಗಳನ್ನು ಮೆಚ್ಚಿಕೊಂಡಿದ್ದಾರೆ. ಪರಮ ಪೂಜ್ಯ ಶ್ರೀಮದ್ ಭಕ್ತಿ ಸಿದ್ಧಾಂತ ಠಾಕೂರರ ತೃಪ್ತಾರ್ಥವಾಗಿ ನಾವೆಲ್ಲ ಸಹಕರಿಸಿ ಶ್ರೀಮದ್ ಭಾಗವತದ ಇನ್ನೂ ಹೆಚ್ಚಿನ ಸಂಪುಟವನ್ನು ಹೊರತರೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ನೋಡಿದ್ರಲ್ಲ ಎಷ್ಟು ಸುಂದರವಾಗಿ ಪ್ರಭುಪಾದವರು ಅವರ ವಿನಮ್ರ ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಭುಪಾದವರು ಹೇಳ್ತಾ ಇದ್ದಾರೆ, ನಾನು ವಿದ್ವಾಂಸನೂ ಅಲ್ಲ, ಶ್ರೇಷ್ಠ ಭಕ್ತನೂ ಅಲ್ಲ, ಗುರು ಮಹಾರಾಜರ ಒಬ್ಬ ದೀನ ಸೇವಕ ಅಷ್ಟೇ. ಪ್ರಭುಪಾದರು ಹೇಳ್ತಿದ್ರು, ನನ್ನ ಶಿಷ್ಯರು ನನ್ನ ಗುರುಗಳ ಪ್ರತಿನಿಧಿತ್ವ ಮಾಡ್ತಾ ಇದ್ದಾರೆ, ಅಂದ್ರೆ ನನ್ನ ಗುರುಗಳು ಕಳಿಸಿದ್ದಾರೆ ಅವರನ್ನ ಅಂತ. ಸೊ ಈ ರೀತಿಯಲ್ಲಿ ಪ್ರಭುಪಾದವರು ಇಷ್ಟೆಲ್ಲಾ ಮಾಡಿದ್ರು ಕೂಡ ಅದಕ್ಕೆ ಕ್ರೆಡಿಟ್ ತಗೋತಾ ಇರ್ಲಿಲ್ಲ ನೋಡಿ. ನಾನೇ ಮಾಡಿದ್ದು ಅಂತ. ಸೊ ಇದು ಒಬ್ಬ ನಿಜವಾದ ಭಕ್ತರ ಒಂದು ಲಕ್ಷಣ. ಸೊ ಈ ರೀತಿಯಲ್ಲಿ ಪ್ರಭುಪಾದವರು ಸುಂದರವಾಗಿ ಈ 8ನೇ ಸ್ಕಂದದ ಅನುವಾದವನ್ನು ಆರಂಭಿಸ್ತಾರೆ. ಸೊ ಭಾಗವತದ ಮುಖ್ಯ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಶುದ್ಧ ಭಕ್ತಿ. ಕೃಷ್ಣಸ್ತು ಭಗವಾನ್ ಸ್ವಯಂ. ಕೃಷ್ಣನ ಆ ಒಂದು ಪರಮ ಪುರುಷತ್ವವನ್ನು ಭಾಗವತ ಬಹಳ ಸ್ಪಷ್ಟವಾಗಿ ಸ್ಥಾಪನೆ ಮಾಡುತ್ತೆ. ಸೊ ಆ ಒಂದು ಏನ್ ಹೇಳೋದು, ಒಂದು ಉದ್ದೇಶವನ್ನು ಪ್ರಭುಪಾದು ಒಂದೊಂದು ಪೇಜಲ್ಲೂ ಕೂಡ ಪ್ರಭುಪಾದ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಅದನ್ನ ಬಿಡ್ತಾ ಇರ್ಲಿಲ್ಲ. ಕೃಷ್ಣನೇ ಆ ಪರಮ ಪುರುಷ. ಯಾಕಂದ್ರೆ ಎಷ್ಟೋ ಜನ ಅದನ್ನ ಒಪ್ಕೊಳ್ಳೋದಿಲ್ಲ. ಎಷ್ಟೋ ಜನ ಈ ತರ ಇವ್ರು ಪ್ರಭುಪಾದವರು ಎಲ್ಲಾ ಕಡೆ ಕೃಷ್ಣ ಕೃಷ್ಣ ತರ್ತಾ ಇದ್ದಾರೆ, ಕೃಷ್ಣ ಇಲ್ಲದೆ ಇರೋ ಕಡೆನೂ ಕೃಷ್ಣನ್ ತರ್ತಾ ಇದ್ದಾರೆ ಅಂತ. ಆದ್ರೆ ಪ್ರಭುಪಾದವರು ಪರಂಪರೆಯ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಪ್ರಭುಪಾದವರು ಸ್ಪಷ್ಟವಾಗಿ ಕಲಿಯುಗ ಜೀವಿಗಳಿಗೆ ತುಂಬಾ ಕನ್ಫ್ಯೂಸ್ ಮಾಡಕ್ಕಾಗಲ್ಲ, ಎಲ್ಲವೂ ಸರಿ ಅಂತ ಹೇಳಿದ್ರೆ. ಸೊ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ನೀವು ಇದನ್ನೇ ಮಾಡಿ. ಸೊ ಬಹಳ ಎಷ್ಟೋ ಜನ ಈ ರೀತಿ ಪ್ರಭುಪಾದವರ ಪುಸ್ತಕಗಳನ್ನು ಓದಿ ಮೆಚ್ತಾರೆ. ಆ ಪ್ರಭುಪಾದವರ ಪುಸ್ತಕ ಎಷ್ಟು ಚೆನ್ನಾಗಿದೆ ಅಂತ. ಸೊ ಅದನ್ನ ಇವಾಗ ನಾವು ಸ್ವಲ್ಪ ಓದೋಣ, ಏನಂತ ಹೇಳಿದ್ರು ಅಂತ. ಇನ್ಯಾರಾದ್ರೂ ಓದ್ಲಿಕ್ಕೆ ಇಷ್ಟಪಡ್ತೀರಾ? ಯಾರು ಓದಿಲ್ಲ?
ಯಾರು ಹರೇ ಕೃಷ್ಣ ಪ್ರಭುಜಿ. ಯಾರು ಕುಮುದ ಅವರೇ ಓದಿ, ಇಲ್ಲಿಂದ ಓದಿ ನೋಡಿ. ಜ್ಞಾನ ಸಂಸ್ಕೃತ ಜ್ಞಾನವಿಲ್ಲದವರಿಗೆ ಈ ಗ್ರಂಥಗಳು ಭಾಗವತದ ಸಂದೇಶವನ್ನು ಅದ್ಭುತವಾದ ರೀತಿಯಲ್ಲಿ ತಲುಪಿಸುತ್ತವೆ. ಡಾಕ್ಟರ್ ಅಲಕಾ ಹೆಜೀಬ್, ಸಂಸ್ಕೃತ ಹಾಗೂ ಭಾರತೀಯ ಅಧ್ಯಯನಗಳ ವಿಭಾಗ, ಹಾರ್ವರ್ಡ್. ಇದು ಆಳವಾಗಿ ಭಾವಿಸಲ್ಪಟ್ಟ, ಅದ್ಭುತವಾಗಿ ಗ್ರಹಿಸಲ್ಪಟ್ಟ, ಸುಂದರವಾಗಿ ನಿರೂಪಿತವಾಗಿರುವ ಒಂದು ಕೃತಿ. ಭಗವದ್ಗೀತೆಯ ಈ ಅನುವಾದವನ್ನು ಹೊಗಳಬೇಕೋ, ಇದರ ನಿರೂಪಣಾ ಪದ್ಧತಿಯ ಎದೆಗಾರಿಕೆಯನ್ನು ಹೊಗಳಬೇಕೋ, ಅಥವಾ ಇದರ ಭಾವನೆಗಳ ಅನಂತ ಫಲವತ್ತತೆಯನ್ನು ಪ್ರಶಂಸಿಸಬೇಕೋ ನನಗೆ ತಿಳಿಯದಾಗಿದೆ. ಇಂತಹ ಮಹತ್ವದ ಧ್ವನಿ ಶೈಲಿಗಳ ಇನ್ನೊಂದು ಗೀತಾವಾಖ್ಯಾನವನ್ನು ನಾನು ಕಂಡಿಲ್ಲ. ಆಧುನಿಕ ಮಾನವನ ಭೌತಿಕ ಹಾಗೂ ನೈತಿಕ ಜೀವನದಲ್ಲಿ ಇದು ಚಿರಕಾಲ ಮಹತ್ವದ ಸ್ಥಾನವನ್ನು ಪಡೆಯಬಲ್ಲದು. ಡಾಕ್ಟರ್ ಶಾಲಿಗ್ರಾಮ್ ಶುಕ್ಲಾ, ಭಾಷಾಶಾಸ್ತ್ರ ಪ್ರಾಧ್ಯಾಪಕರು, ಜಾರ್ಜ್ ಟೌನ್ ವಿಶ್ವವಿದ್ಯಾಲಯ. ಭಾರತೀಯ ಸಾಹಿತ್ಯದಲ್ಲಿ ಪರಿಣತಿಯುಳ್ಳ ವಿದ್ವಾಂಸರಿಗೂ ಕೃಷ್ಣ ಪ್ರಜ್ಞೆಯ ಅನುಯಾಯಿಗಳಿಗೂ ಕೂಡಿಯೇ ಮೂಲ ಗ್ರಂಥವನ್ನು ಆಧುನಿಕ ಇಂಗ್ಲಿಷ್ ಅನುವಾದದೊಂದಿಗೆ ಹೋಲಿಸಿ ನೋಡಿ ಶ್ರೀ ಭಕ್ತಿ ವೇದಾಂತರ ವಿದ್ವತ್ ಪೂರ್ಣ ವ್ಯಾಖ್ಯಾನದ ನೆರವಿನಿಂದ ಅದರ ಆಧ್ಯಾತ್ಮಿಕ ಗಹನ ಭಾವಗಳನ್ನು ಅರ್ಥ ಮಾಡಿಕೊಳ್ಳಲು ಈಗ ಈ ಮಹಾಕೃತಿಯನ್ನು ಕುರಿತ ಪ್ರಕಟಣೆಯೊಂದು ಮೊದಲ ಬಾರಿಗೆ ನಮಗೆಲ್ಲ ಲಭ್ಯವಾಗಿದೆ. ತಮ್ಮ ಇತರ ಕೃತಿಗಳಂತೆಯೇ ಈ ಕೃತಿಯಲ್ಲಿಯೂ ಶ್ರೀ ಭಕ್ತಿ ವೇದಾಂತರು ಭಕ್ತನೊಬ್ಬನ ಪ್ರಾಂಜಲ ಶ್ರದ್ಧೆ ಮತ್ತು ಸೌಂದರ್ಯ ಸಂವೇದನೆಗಳನ್ನು, ಅಭಿಜಾತ ವಿದ್ವಾಂಸನೊಬ್ಬನ ಬೌದ್ಧಿಕ ಶಿಸ್ತನ್ನು ಆರೋಗ್ಯಕರವಾಗಿ ಸಂಕಲಿಸಿದ್ದಾರೆ ಎಂಬುದು ಇವರ ಭಾಷ್ಯವನ್ನು ಸೂಕ್ಷ್ಮವಾಗಿ ಪರಿಶೀಲಿಸುವ ಯಾವನಿಗಾದರೂ ಅನುಭವಕ್ಕೆ ಬರುತ್ತದೆ. ಯಾವುದೇ ಘಟ್ಟದಲ್ಲಿ ಗ್ರಂಥದ ಉದ್ದಿಷ್ಟ ಅರ್ಥವು ಯಾವುದೇ ವಿಶಿಷ್ಟ ಸಿದ್ಧಾಂತದ ಹೇರಿಕೆಯ ಗ್ರಹಣಕ್ಕೆ ಈಡಾಗುವಂತೆ ಲೇಖಕರು ಪ್ರಯತ್ನಿಸಿಲ್ಲ. ಭಾರತೀಯ ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕ ಸಾಹಿತ್ಯಗಳ ಅಧ್ಯಯನದಲ್ಲಿ ನಿಷ್ಠೆಯುಳ್ಳವರು, ವಿದ್ವಾಂಸ, ಭಕ್ತ, ಸಾಮಾನ್ಯ ಓದುಗ, ಈ ಮೂರರಲ್ಲಿ ಯಾವುದೇ ಆಸಕ್ತಿಯಿಂದ ಪ್ರಚೋದಿತರಾಗಿರಲಿ ಅಂತಹವರಿಗೆ ಅದ್ಭುತ ಪರಿಶ್ರಮದ ಫಲವಾಗಿ ಮೂಡಿಬಂದಿರುವ ಈ ಸಂಪುಟಗಳು ಸ್ವಾಗತಾರ್ಹ ಸೇರ್ಪಡೆಗಳೇ ಆಗಿವೆ. ಡಾಕ್ಟರ್ ಜೆ. ಬ್ರೂಸ್ ಲಾಂಗ್, ಏಷ್ಯನ್ ಅಧ್ಯಯನಗಳ ವಿಭಾಗ, ಕಾರ್ನೆಲ್ ವಿಶ್ವವಿದ್ಯಾಲಯ. ಎಸಿ ಭಕ್ತಿ ವೇದಾಂತ ಸ್ವಾಮಿಗಳು ಅನುವಾದಿಸಿರುವ ಈ ಪ್ರಕಟಣೆಯು ಅತ್ಯದ್ಭುತವಾಗಿದೆ. ಲೇಖಕರಿಗೆ ಇರುವ ಪ್ರಚಂಡ ವಿಷಯ ಜ್ಞಾನಕ್ಕೆ ಲೀಲಾಜಾಲವಾಗಿ ಸಾಕ್ಷಿಯೊದಗಿಸಿರುವ ರೀತಿಯಲ್ಲಿ ಈ ಗ್ರಂಥವು ಮೂಲ ಸಂಸ್ಕೃತ, ಬಂಗಾಳಿ ಶ್ಲೋಕಗಳನ್ನು, ಅವುಗಳ ಇಂಗ್ಲಿಷ್ ಲಿಪ್ಯಂತರ, ಶಬ್ದಾರ್ಥ, ಅನುವಾದ ಮತ್ತು ವಿಸ್ತಾರವಾದ ಭಾವಾರ್ಥಗಳನ್ನು ಒಳಗೊಂಡಿದೆ. ಡಾಕ್ಟರ್ ಒ.ಬಿ.ಎಲ್. ಕಪೂರ್, ಎಮಿರಿಟಸ್ ಅಧ್ಯಕ್ಷ ಮತ್ತು ಪ್ರಾಧ್ಯಾಪಕ, ತತ್ವಶಾಸ್ತ್ರ ವಿಭಾಗ, ಸರಕಾರಿ ಸ್ನಾತಕೋತ್ತರ ಕಾಲೇಜು, ಜ್ಞಾನ್ಪುರ್, ಭಾರತ. ವೈದಿಕ ಸಾಹಿತ್ಯವು ಅನೇಕ ಬಗೆಯ ಧರ್ಮ ಮಾರ್ಗಗಳನ್ನು, ಯೋಗ ಮಾರ್ಗಗಳನ್ನು ಪ್ರಸ್ತಾವಿಸುತ್ತದೆ. ಅನುವಾದಕಾರನು ಸಾಕು. ಥ್ಯಾಂಕ್ ಯು ಕುಮುದ ಅವರೇ. ಸೊ ಇಲ್ಲಿ ನೋಡ್ಬೋದು, ಹರೇ ಕೃಷ್ಣ, ಎಷ್ಟು ಸುಂದರವಾಗಿ ಇವರೆಲ್ಲ ಪಂಡಿತರು, ಅಂದ್ರೆ ಸ್ಕಾಲರ್ಸ್, ವಿದ್ವಾನ್ಗಳು, ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಂದ ಇವರೆಲ್ಲ ಪ್ರೊಫೆಸರ್ಗಳು, ಶಿಕ್ಷಕರು, ಅವರೆಲ್ಲ ಏನ್ ಹೇಳ್ತಿದ್ದಾರೆ ನೋಡಿ. ಪ್ರಭುಪಾದವರು ಹೇಗೆ ಎಲ್ಲರಿಗೂ ಅರ್ಥವಾಗುವಂತೆ, ಪ್ರಭುಪಾದವರು ಒಬ್ಬ ವಿದ್ವಾನ್ ಅಥವಾ ಪಂಡಿತರಿಗೆ ಅರ್ಥವಾಗುವಂತ ಭಾಷೆ ಮತ್ತೆ ಸಾಮಾನ್ಯ ವ್ಯಕ್ತಿಗೆ ಅರ್ಥವಾಗುವಂತ ಭಾಷೆ, ಎರಡನ್ನೂ ಕೂಡಿಸಿ ಬರ್ತಿದ್ದಾರೆ. ಸಾಮಾನ್ಯ ವ್ಯಕ್ತಿಗೆ ಭಕ್ತಿಯ ಭಾಷೆಯಲ್ಲಿ ಹೇಳಬೇಕು, ಶ್ರದ್ಧೆಯ ಭಾಷೆಯಲ್ಲಿ. ಆದ್ರೆ ವಿದ್ವಾನ್ ಪಂಡಿತರಿಗೆ ಸ್ವಲ್ಪ ತತ್ವ ವಿಚಾರ ಬೇಕು. ಎರಡನ್ನೂ ಅವರು ಸಮನ್ವಯಗೊಳಿಸಿ ಪ್ರಭುಪಾದವರು ಸುಂದರವಾದ ಒಂದು ತಾತ್ಪರ್ಯವನ್ನು ಬರೆದಿದ್ದಾರೆ. ಸೊ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ತಮ್ಮ ಇತರ ಕೃತಿಗಳಂತೆಯೇ ಈ ಕೃತಿಯಲ್ಲಿಯೂ ಭಕ್ತಿವೇದಾಂತ ಸ್ವಾಮಿಯವರು ಭಕ್ತನೊಬ್ಬದ ಪ್ರಾಂಜಲ ಶ್ರದ್ಧೆ ಮತ್ತು ಸೌಂದರ್ಯ ಸಂವೇದನೆಗಳನ್ನು, ಅಭಿಜಾತ ವಿದ್ವಾಂಸನೊಬ್ಬನ ಬೌದ್ಧಿಕ ಶಿಸ್ತನ್ನು ಆರೋಗ್ಯಕರವಾಗಿ ಸಂಕಲಿಸಿದ್ದಾರೆ. ಬಹಳ ಮುಖ್ಯವಾದದ್ದು. ಪ್ರಭುಪಾದವ್ರು ಎರಡೂ ಬಿಡ್ಲಿಲ್ಲ. ಸುಮ್ನೆ ಭಕ್ತರು ಎಲ್ಲವನ್ನೂ ಒಪ್ಕೋತಾರೆ ಅಂತ ಏನು ಬರೀ ಹರೇ ಕೃಷ್ಣ ಹೇಳಿ ಅಂತ ಹೇಳಿಲ್ಲ. ಆ ಭಾವಾರ್ಥದಲ್ಲಿ ನಮ್ಮ ಬುದ್ಧಿಶಕ್ತಿಗೂ ಕೂಡ ಆಕರ್ಷಿಸುವಂತಹ ಮಾತುಗಳನ್ನು ಪ್ರಭುಪಾದವರು ಹೇಳಿದ್ದಾರೆ. ಅದ್ರ ಜೊತೆಗೆ ಬರೀ ನಮ್ಮ ಬುದ್ಧಿಶಕ್ತಿ ಮಾತ್ರ ಅಲ್ಲ, ನಮ್ಮ ಹೃತ್ಪೂರ್ವಕವಾದ ಭಕ್ತಿಯನ್ನು, ನಾವು ಸೇವೆಯನ್ನು ಭಗವಂತನಲ್ಲಿ ಅರ್ಪಿಸಬೇಕು ಅಂತ ಕೂಡ ಪ್ರಭುಪಾದವರು ಹೇಳಿದ್ದಾರೆ. ಸೊ ಈ ರೀತಿಯಲ್ಲಿ ಪ್ರಭುಪಾದವರ ಪುಸ್ತಕಗಳು ಬಹಳ
ವಿಶ್ವವಿದ್ಯಾಲಯಗಳಲ್ಲಿ ಬಹಳ ಪ್ರಸಿದ್ಧವಾದವು. ಇವತ್ತು ಕೂಡ ಎಷ್ಟೋ ಜನ ಪ್ರಭುಪಾದ್ ಅವರ ಪುಸ್ತಕಗಳು ಲೈಬ್ರರಿಗಳಲ್ಲಿ ಪುಸ್ತಕಾಲಯಗಳಲ್ಲಿ ಇಡ್ತಾರೆ, ರೆಫರೆನ್ಸ್ ಬುಕ್ಸ್ ಆಗಿದೆ. ಸೊ ಈ ರೀತಿಯಲ್ಲಿ ಪ್ರಭುಪಾದ್ ಅವರು ಬರೆದಿದ್ದು ಅವರ ಗುರುಗಳ ಆದೇಶವನ್ನು ಪಾಲನೆ ಮಾಡಿದ್ದು ಸಾರ್ಥಕವಾಯಿತು. ಸೊ ಇವಾಗ ಈ ಮೀಟಿಂಗ್ 40 ನಿಮಿಷ ಮುಗಿಲಿಕ್ಕಿದೆ. ಸೊ ನಾವು ಮತ್ತೆ ಲಾಗ್ಔಟ್ ಆಗಿ ನೀವೆಲ್ಲರೂ ಕೂಡ ಇವಾಗ ಮೀಟಿಂಗ್ ನಾನು ಕ್ಲೋಸ್ ಮಾಡ್ತೀನಿ. ಅದೇ ಲಿಂಕ್ ಅಲ್ಲಿ ದಯವಿಟ್ಟು ಕ್ಲಿಕ್ ಮಾಡಿ ಮತ್ತೆ ತಕ್ಷಣ ಜಾಯಿನ್ ಆಗಿ. ಅರ್ಥ ಆಯ್ತಲ್ಲ ಎಲ್ರಿಗೂ? ಸೊ ಇವಾಗ ನಾನು ಮೀಟಿಂಗ್ ಲಿಂಕ್ ಅನ್ನು ಕ್ಲೋಸ್ ಮಾಡಿದ ತಕ್ಷಣ ಎಲ್ಲರೂ ಕೂಡ ಅದೇ ಲಿಂಕ್ ಮೇಲೆ ದಯವಿಟ್ಟು ಕ್ಲಿಕ್ ಮಾಡಿ ಜಾಯಿನ್ ಆಗಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಲ್ಲ ಎಲ್ಲರಿಗೂ? ಹರೇ ಕೃಷ್ಣ. ಕೇಳಿಸ್ತದೆ ಪ್ರಭುಜಿ. ಓಕೆ. ಸೊ ಈ ರೀತಿಯಲ್ಲಿ ನೋಡಿ, ಪ್ರಭುಪಾದ್ ಅವ್ರ ಪುಸ್ತಕಗಳ ಬಗ್ಗೆ ನಾವು ಓದಿದ್ವಿ ಇವಾಗ ಯಾರು ಏನೇನು ಹೇಳ್ತಿದ್ರು ಅಂತ. ಸೊ ಪ್ರಭುಪಾದ್ ಅವರು ಅವರ ಪುಸ್ತಕಗಳಲ್ಲಿ ಹೇಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಒಂದು ಮಾಯಾ ಪ್ರಪಂಚದಿಂದ ಹೊರಗೆ ಬರಬಹುದು, ತಕ್ಷಣ ಆದಷ್ಟು ಬೇಗ ಆ ಮಾಯಾ ಪ್ರಪಂಚವನ್ನು ಬಿಟ್ಟು ಅದರ ಪರೆ ಹೇಗೆ ಹೋಗಬಹುದು ಅಂತ ಪ್ರಭುಪಾದ್ ಅವರು ಒಂದು ಅರ್ಜೆಂಟ್ ಆಗಿ ಮಾತು ಹೇಳ್ತಾ ಇದ್ರು. ನೀವು ಪ್ರಭುಪಾದರ ಪುಸ್ತಕ ಓದಿದ್ರೆ ಈಗಲೂ ನೀವು ನೋಡ್ಬೋದು. ಪ್ರಭುಪಾದರು ಹೇಳ್ತಾರೆ, ಯಾಕೆ ಸುಮ್ಮನೆ ತುಂಬಾ ಯೋಚನೆ ಮಾಡ್ತೀರಾ, ಈ ಒಂದು ಜೀವನವನ್ನು ಕೊಟ್ಬಿಡಿ ನೀವು ಕೃಷ್ಣನಿಗೆ, ನೀವು ಮುಂದುವರಿತೀರಾ, ಈ ಒಂದೇ ಜೀವನದಲ್ಲಿ ನೀವು ಸಿದ್ಧರಾಗ್ಬಿಡ್ತೀರಾ ಅಂತ. ಸೊ ಎಷ್ಟೋ ಸಲಿ ಯಾವ ಬ್ರಾಹ್ಮಣರೇ ಆಗಲಿ ಅಥವಾ ಸಂಸ್ಕೃತ ಪಂಡಿತರೇ ಆಗಲಿ, ಯೋಗ ವಿದ್ವಾನರಾಗಲಿ, ಅವರು ಅಷ್ಟು ಸುಲಭವಾಗಿ ಈ ಒಂದು ವಿಷಯವನ್ನು ಹೇಳೋದಿಲ್ಲ. ಪ್ರಭುಪಾದರು ಅಷ್ಟು ಸುಲಭವಾಗಿ ಹೇಳ್ತಾ ಇದ್ದಾರೆ ನಮಗೆ. ಇವೆಲ್ಲ ಗುಹ್ಯ ವಿಚಾರಗಳು, ವೇದಗಳಲ್ಲಿ ಆ ವೇದಗಳ ಆಳದಲ್ಲಿರುವಂತಹ ವಿಚಾರಗಳಿದು. ವೇದಾಂತ ಅಂತ ಎಷ್ಟೋ ಜನ ಓದ್ತಾರೆ, ಆದ್ರೆ ನಿಜವಾಗಿಯೂ ವೇದದ ಅಂತ ಯಾರು ಅಂತ ಪ್ರಭುಪಾದವರು ಸ್ಪಷ್ಟವಾಗಿ ಹೇಳ್ಬಿಟ್ರು. ಏನು? ವೇದಾಂತ ಕೃದ್ವೇದ ವಿದೇವ ಚಾಹಂ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ ಜ್ಞಾನಂ ಆಪೋಹನ ವೇದೈಶ್ಚ ಸರ್ವೇ ರಹಮೇವ ವೇದಿ ವೇದಾಂತ ಕೃದ್ವೇದ ವಿದೇವ ಚಾಹಂ ಅಂತ ಕೃಷ್ಣನೇ ಹೇಳ್ತಿದ್ದಾನೆ ಭಗವದ್ಗೀತಾ 15:15. ಸೊ ಆ ಕೃಷ್ಣನೇ ವೇದದ ಅಂತ ಪ್ರಭುಪಾದರು ಸ್ಪಷ್ಟವಾಗಿ ಹೇಳ್ಬಿಡ್ತಾ ಇದ್ರು. ಯಾವಾಗ? ಶುರುವಿಂದಲೇ ಹೇಳ್ತಾ ಇದ್ರು, ಒಂದೊಂದು ಪುಟದಲ್ಲಿಯೂ ಹೇಳ್ತಾ ಇದ್ರು, ಲಾಸ್ಟ್ ಅಲ್ಲಿ ಮಾತ್ರ ಅಲ್ಲ. ಸೊ ಈ ರೀತಿ ಪ್ರಭುಪಾದವರು ಹೇಳೋರು ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಂತ. ಅಂದ್ರೆ ಪ್ರಭುಪಾದವರು ಅದೇ ಒಂದು ನಮ್ಮ ಪ್ರಾಚೀನ ಒಂದು ವಿಜ್ಞಾನ ವೇದಗಳ ಜ್ಞಾನವನ್ನು ಹೊಸ ರೂಪದಲ್ಲಿ ಅಂದ್ರೆ ಹೊಸ ರೂಪದಲ್ಲಿ ಅಂದ್ರೆ ನಮ್ಮಂತ ಆಧುನಿಕ ಜನರಿಗೆ ಅರ್ಥವಾಗುವಂತ ರೂಪದಲ್ಲಿ ಪ್ರಭುಪಾದವರು ಪ್ರದರ್ಶಿಸ್ತಾ ಇದ್ರು. ಸೊ ಮದಿರಾವನ್ನು ಹಳೆ ಬಾಟಲ್ ಅಲ್ಲಿ ಕೊಡ್ಲಿ, ಹೊಸ ಬಾಟಲ್ ಅಲ್ಲಿ ಕೊಟ್ರೆ ಏನು ವ್ಯತ್ಯಾಸ ಆಗತ್ತೆ? ಮದಿರಾನೇ. ಅದೇ ರೀತಿಯಲ್ಲಿ ಪ್ರಭುಪಾದವರು ಭಾಗವತದ ಸಂದೇಶವನ್ನು ಬೇರೆ ರೀತಿಯಲ್ಲಿ ಅಂದ್ರೆ ಆಧುನಿಕ ಜನರಿಗೆ ಅರ್ಥ ಆಗುವಂತೆ ಹೇಳ್ತಾ ಇದ್ರು. ಸೊ ಈ ರೀತಿಯಲ್ಲಿ ಪ್ರಭುಪಾದವರು ಮಾಯಾವಾದ, ನಿರ್ವಿಶೇಷವಾದ ಇವುಗಳ ವಿರುದ್ಧ ಖಂಡನೆ ಮಾಡ್ತಾ ಪ್ರಭುಪಾದವರು ಮಾತಾಡ್ತಾ ಇದ್ರು. ಬಹಳ ಸ್ಪಷ್ಟವಾಗಿ ಬಹಳ ಒಂದು ಜೋರಾಗಿ ಪ್ರಭುಪಾದವರು ಖಂಡನೆ ಮಾಡ್ತಿದ್ರು. ಸೊ ಪ್ರಭುಪಾದವರು ಒಂದು ಏನ್ ಹೇಳೋದು, ಒಂಥರ ಹೆದರ್ಕೊಂಡು ಇವ್ರಿಗೆ ಬೇಜಾರಾಗುತ್ತೆ ಅವ್ರಿಗೆ ಬೇಜಾರಾಗುತ್ತೆ ಅಂತೆಲ್ಲ ಮಾತಾಡ್ತಿರ್ಲಿಲ್ಲ. ಸಿಂಹಗುರು ಪ್ರಭುಪಾದವರು ಹೇಳೋರು, ನನ್ನ ಗುರುಗಳು ಸಿಂಹಗುರು, ನಾನು ಸಿಂಹಗುರು. ಇಂಥ ಮಾಯಾವಾದ ಮತ್ತೆ ತಪ್ಪು ವಿಚಾರಗಳನ್ನು ನಾನು ಸಹಿಸೋದಿಲ್ಲ ಅಂತ ಸೀದಾ ಮಾತಾಡ್ತಾ ಇದ್ರು ಪ್ರಭುಪಾದವರು. ಆದ್ರೂ ಈಗಿನ ಆಧುನಿಕ ಸಮಾಜದಲ್ಲಿ ಬರೀ ನಾನು ಶಾಸ್ತ್ರದಿಂದ ಮಾತಾಡ್ತೀನಿ, ವೈದಿಕ ಶಾಸ್ತ್ರ ಅಂತ ಹೇಳಿದ್ರೆ ಜನರಿಗೆ ಅಷ್ಟು ಮರ್ಯಾದೆ ಇರೋದಿಲ್ಲ. ಯಾಕಂದ್ರೆ ಜನರಿಗೆ ವೇದ ಏನು ಅಂತಾನೆ ಗೊತ್ತಿಲ್ಲ. ಸೊ ಅದಕ್ಕೆ ಪ್ರಭುಪಾದವರು ಆಧುನಿಕ ಜನರ ಭಾಷೆಯಲ್ಲಿ ಸೈಂಟಿಫಿಕ್ ಥಿಯರಿಗಳು, ಡಾರ್ವಿನ್ ಥಿಯರಿ, ಜೀವನ ಎಲ್ಲಿಂದ ಬಂತು, ಜೀವಕ್ಕೆ ಜೀವ ಆಧಾರ, ಜೀವಕ್ಕೆ ಭೌತಿಕ ವಸ್ತುಗಳು ಆಧಾರ ಅಲ್ಲ ಅಂತ ಪ್ರಭುಪಾದವರು ಇದೆಲ್ಲ ಈ ವಿಷಯದಲ್ಲೂ ಪ್ರಭುಪಾದವರು ಆಳವಾಗಿ ಬರೆದಿದ್ದಾರೆ. ಈಸಿ ಜರ್ನಿ ಟು ಅದರ್ ಪ್ಲಾನೆಟ್ಸ್ ಅಂತ ಒಂದು ಪುಸ್ತಕ ಇದೆ ಪ್ರಭುಪಾದವರು. ಇತರ ಲೋಕಗಳಿಗೆ ಸುಗಮ ಪ್ರಯಾಣ ಅಂತ. ಸೊ ನಿಮ್ಮಲ್ಲಿ ಎಷ್ಟು ಜನ ಓದಿದ್ದೀರಾ ಆ ಪುಸ್ತಕವನ್ನು? ನೋಡಿದ್ದೀರಾ? ಓದಿದ್ದೀರಾ? ಇತರ ಲೋಕಗಳಿಗೆ ಸುಗಮ ಪ್ರಯಾಣ ಅಂತ ಯಾರಾದ್ರು ನೋಡಿದ್ದೀರಾ? ನೋಡಿದೆ ಪ್ರಭು, ನೋಡಿ, ಓದಿದ್ದೇನು, ನೆನಪು ಏನ್ ಬರ್ತಾ ಇಲ್ಲ. ಓದಿದ್ದೇನೆ. ಪರವಾಗಿಲ್ಲ. ಪ್ರಭುಪಾದವರು ಶಾಸ್ತ್ರ ಮತ್ತೆ ಇವತ್ತಿನ ಆಧುನಿಕ ವೈಜ್ಞಾನಿಕರ ಮಾತುಗಳನ್ನು ಪ್ರಭುಪಾದವರು ಸೋಲಿಸಿದ್ದಾರೆ. ಅಂದ್ರೆ ವಾದ ಮಾಡಿ ಬರೀ ಶಾಸ್ತ್ರದಿಂದ ಹೇಳೋದಲ್ಲ. ಫಸ್ಟ್ ಅವ್ರೇನ್ ಹೇಳ್ತಾರೆ, ಶಾಸ್ತ್ರ ಏನ್ ಹೇಳುತ್ತೆ, ಇವ್ರೇನ್ ಹೇಳ್ತಾರೆ,
ಶಾಸ್ತ್ರ ಹೇಳುತ್ತೆ ನಮ್ಮೆಲ್ಲರ ಆಧಾರ ಏನಪ್ಪಾ ಅಂದ್ರೆ ಜೀವದ ಆಧಾರ ಜೀವ, ನಾವೆಲ್ಲರೂ ಕೃಷ್ಣನಿಂದ ಬಂದಿದ್ದೀವಿ. ಇವ್ರೇನ್ ಹೇಳ್ತಾರೆ, ಇಲ್ಲ ನಾವೆಲ್ಲ ಭೌತಿಕ ಪದಾರ್ಥಗಳ ಮಿಶ್ರಣದಿಂದ ನಾವು ಉತ್ಪನ್ನವಾಗಿದ್ದೀವಿ ಅಂತ ಹೇಳ್ತಾರೆ. ಯಾರು? ಆಧುನಿಕ ವೈಜ್ಞಾನಿಕರು. ಪ್ರಭುಪಾದ ಹೇಳ್ತಾರೆ ಇಲ್ಲ, ಅದು ಸಾಧ್ಯವಿಲ್ಲ. ಯಾಕಂದ್ರೆ ಅದು ಸಾಧ್ಯವಾಗಿದ್ದರೆ ಇವರು ಒಬ್ಬ ಸತ್ತ ವ್ಯಕ್ತಿಯನ್ನು ಮತ್ತೆ ಜೀವಿತಗೊಳಿಸಬಹುದಲ್ಲ. ಭೌತಿಕ ಪದಾರ್ಥಗಳನ್ನು ಸತ್ತ ವ್ಯಕ್ತಿಯ ಶರೀರದಲ್ಲಿ ನಾವು ಮಿಶ್ರಣೆ ಮಾಡಿ ಅವನನ್ನು, ಅಂತ ಸತ್ತ ವ್ಯಕ್ತಿಯನ್ನು ಮತ್ತೆ ನಾವು ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಇವ್ರು ಹೇಳೋ ಮಾತು ಇವ್ರಿಗೆ ಗೊತ್ತಿಲ್ಲ. ಸೊ ಪ್ರಭುಪಾದರು ಹೇಳ್ತಾರೆ, ಅವ್ರು ಹೇಳ್ತಾರೆ ಇಲ್ಲ ನಾವು ಇವಾಗ ಮಾಡಕ್ಕಾಗಲ್ಲ, ಮುಂದೆ ಹೋಗಿ ಮಾಡ್ತೀವಿ. ಪ್ರಭುಪಾದ ಅದೆಲ್ಲ ನಾವು ನಂಬಕ್ಕಾಗಲ್ಲ, ಇವಾಗ ಮಾಡಿ ತೋರಿಸಿ ಅವಾಗ ನಂಬ್ತೀವಿ. ಸೊ ಈ ರೀತಿಯಲ್ಲಿ ಪ್ರಭುಪಾದವರು ಒಂದು ಕಡೆ ವೈಜ್ಞಾನಿಕರನ್ನು ಸೋಲಿಸ್ತಾ ಇದ್ರು, ಇನ್ನೊಂದು ಕಡೆ ಆಧ್ಯಾತ್ಮಿಕ ಪಥದಲ್ಲಿರುವಂತಹ ಎಷ್ಟೋ ಯೋಗಿ ಗುರುಗಳು, ಇವರೆಲ್ಲ ಮೋಸ ಮಾಡುವಂತ ಗುರುಗಳು ಇರ್ತಾರೆ. ಏನೇನೋ ಮಾತಾಡ್ತಾರೆ, ಏನ್ ಬೇಕಾದ್ರೂ ಮಾಡಿ ಶಾಸ್ತ್ರ ಆಧಾರವಾಗಿ ಮಾತಾಡೋದಿಲ್ಲ. ಅಂತವರನ್ನು ಪ್ರಭುಪಾದವರು ಖಂಡಿಸ್ತಾ ಇದ್ರು, ಭಾರತದಲ್ಲಿ ಪಾಶ್ಚಾತ್ಯ ದೇಶಗಳಲ್ಲಿ. ಮತ್ತೆ ಪ್ರಭುಪಾದವರು ಇವತ್ತಿನ ರಾಜಕೀಯದ ಬಗ್ಗೆ ಮಾತಾಡ್ತಿದ್ರು. ಡೆಮೋಕ್ರಸಿ, ಮೊನಾರ್ಕಿ, ಡಿಕ್ಟೇಟರ್ಶಿಪ್, ಟ್ಯಾಕ್ಸೇಷನ್ನು, ಈ ವಿಷಯಗಳಲ್ಲೆಲ್ಲ ಪ್ರಭುಪಾದವರು ಬರಿತಾ ಇದ್ರು. ವರ್ಣಾಶ್ರಮ ಧರ್ಮ, ಒಂದು ಸರಳ ಜೀವನ, ಅದ್ರ ನಮ್ಮ ಕೃಷಿ, ಗೋರಕ್ಷಾ, ವಾಣಿಜ್ಯ, ಭಗವದ್ಗೀತೆಯಲ್ಲಿ ಹೇಳಿರುವಂತಹ ಸರಳ ಜೀವನವನ್ನು ನಾವು ಹೇಗೆ ನಡೆಸಬೇಕು, ಈ ವಿಷಯಗಳ ಬಗ್ಗೆಯೂ ಪ್ರಭುಪಾದವರು ಮಾತಾಡ್ತಿದ್ರು. ಯಾಕಂದ್ರೆ ಬರೀ ಶಾಸ್ತ್ರ ಮತ್ತೆ ಮುಕ್ತಿ ಮತ್ತೆ ಕೃಷ್ಣನ್ ಬಗ್ಗೆ ಮಾತಾಡಿದ್ರೆ ಇವತ್ತಿನ ಈ ಪ್ರಪಂಚದಲ್ಲಿ ಜನರಿಗೆ ಅರ್ಥವಾಗುವಂತ ಮಾತನ್ನು ನಾವು ಹೇಳಬೇಕು. ಹೌದೋ ಇಲ್ವೋ? ಸಾಮಾನ್ಯ ಜನರಿಗೆ ಕೃಷ್ಣ ದೂರದ ವಿಷಯ. ಅವರಿಗೆ ಇರುವಂತಹ ಇವತ್ತಿನ ಸಮಸ್ಯೆಗಳು ಮೊದಲು ಪರಿಹಾರ ಆಗ್ಬೇಕು. ನನಗೆ ಒಂದು ಮನೆ ಬೇಕು, ಇರ್ಲಿಕ್ಕೆ ಕೆಲಸ ಬೇಕು, ನನ್ನ ಮಕ್ಕಳಿಗೆ ಶಾಲೆ ಬೇಕು, ಆಹಾರ ಬೇಕು, ನನಗೆ ಇವತ್ತಿನ ಈ ಸಮಸ್ಯೆಗಳಿಗೆ ಪರಿಹಾರ ಬೇಕು. ಆದ್ಮೇಲೆ ನಾವು ಕೃಷ್ಣನ್ ಬಗ್ಗೆ ಯೋಚನೆ ಮಾಡ್ಬೋದು. ಅದರಿಂದ ಪ್ರಭುಪಾದ ಹೇಳ್ತಾರೆ ನೋಡಿ, ಅದಕ್ಕೆ ವರ್ಣಾಶ್ರಮ ಧರ್ಮ ಬೇಕು. ನೀವು ಸರಳವಾದ ಜೀವನವನ್ನು ನೀವು ನಡೆಸಿದ್ರೆ ನೀವು ಆರಾಮಾಗಿರ್ತೀರಾ. ಪ್ರಭುಪಾದ ಹೇಳು ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಸರಳ ಜೀವನ ಮತ್ತೆ ಉನ್ನತ ಯೋಚನೆ. ಥಿಂಕಿಂಗ್ ಅಂದ್ರೆ ನಾವು ನಮ್ಮ ಮನಸ್ಸಲ್ಲಿರುವಂತಹ ಒಂದು, ನಮ್ಮ ಬುದ್ಧಿಶಕ್ತಿ ಆಗ್ಬೋದು ಅಥವಾ ನಮ್ಮ ಮನಸ್ಸಲ್ಲಿರುವಂತಹ ಒಂದು ಮಾತು. ಸೊ ಸರಳ ಜೀವನೆ ಮತ್ತೆ ಉನ್ನತ ಯೋಚನೆ, ಇದು ಪ್ರಭುಪಾದವರ ಒಂದು ಸಿಂಪಲ್ ಫಾರ್ಮುಲಾ ಇತ್ತು. ಸೊ ಪ್ರಭುಪಾದವರು ಎಲ್ಲಿ ನೋಡಿದ್ರು ಇಡೀ ಪ್ರಪಂಚದಲ್ಲಿ ಮನುಷ್ಯ ಸಮಾಜ ಪಾತಾಳಕ್ಕೆ ಹೋದ ಹಾಗೆ ಒಂದು ಪರಿಸ್ಥಿತಿ ಬಂದಿತ್ತು ಆವಾಗ. ಇವಾಗ್ಲೂ ಅದೇ ಇದೆ. ಇವಾಗ ಇನ್ನೂ ಕೆಟ್ಟದಾಗ ಹೋಗಿದೆ. ಹೌದೋ ಇಲ್ವೋ? ಎಲ್ಲಾ ಕಡೆ ವ್ಯಭಿಚಾರದ ಜೊತೆ ಪಶು ಹತ್ಯೆ, ಎಲ್ಲಾ ಕಡೆ. ಸೊ ಈ ರೀತಿಯಲ್ಲಿ ಮತ್ತೆ ಪ್ರಭುಪಾದವರು ಎಲ್ಲಿ ನೋಡಿದ್ರು ನ್ಯೂಕ್ಲಿಯರ್ ವೆಪನ್ಸ್ ಶಸ್ತ್ರಗಳನ್ನು ಎಲ್ಲಾ ದೇಶಗಳು ಇಟ್ಕೊಂಡಿದ್ದ. ಆವಾಗಿನ ಕಾಲದಲ್ಲಿ ಶುರುವಾಗಿತ್ತದು. ಸೊ ಪ್ರಭುಪಾದರು ಹೇಳ್ತಾ ಇದ್ರು, ಯಾವಾಗ ಬೇಕಾದ್ರೂ ಯುದ್ಧ ನಡೀಬಹುದು. ಈ ನ್ಯೂಕ್ಲಿಯರ್ ಶಸ್ತ್ರಗಳನ್ನು ಯೂಸ್ ಮಾಡಿದ್ರೆ, ಪ್ರಯೋಗ ಮಾಡಿದ್ರೆ ಎಲ್ಲರೂ, ಇಡೀ ಮನುಷ್ಯ ಸಮಾಜವೇ ಅದರ ನ್ಯೂಕ್ಲಿಯರ್ ಶಸ್ತ್ರಗಳ ದಾಳಿಯಲ್ಲಿ ಮುಗ್ದೋಗುತ್ತೆ. ಸೊ ಈ ರೀತಿಯಲ್ಲಿ ಪ್ರಭುಪಾದ ಹೇಳ್ತಾರೆ ನೋಡಿ, ಗಾಡ್ಲೆಸ್ನೆಸ್ ಅಥವಾ ಭಗವಂತ ಅಂದ್ರೆ ನಾಸ್ತಿಕತ್ವದ ಪ್ರಭಾವ ಹೆಚ್ಚಾಗಿ ಏನಾಗಿದೆ, ಇಂತಹ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ಇದು ಶಾಂತಿಗೆ ಖಂಡಿತವೂ ಇದು ಒಳ್ಳೆ ಮಾತಲ್ಲ ಅಂತ ಪ್ರಭುಪಾದರು ಹೇಳ್ತಿದ್ರು. ಎನಿವೆ, ಮತ್ತೆ ಪ್ರಭುಪಾದವರು ಈ ರೀತಿಯಲ್ಲಿ ಅವರ ಪುಸ್ತಕ ಬರೆಯುವ ಒಂದು ಪ್ರಯೋಗ ಹೇಗಿತ್ತಪ್ಪ ಅಂದ್ರೆ, ಪುಸ್ತಕ ಬರೆಯುವ ಒಂದು ಶೈಲಿ ಹೇಗಿತ್ತಪ್ಪ ಅಂದ್ರೆ, ಅದು ಪ್ರಾಕ್ಟಿಕಲ್ ಆಗಿತ್ತು. ಪ್ಲಸ್ ಅದರ ಜೊತೆಗೆ ಶಾಸ್ತ್ರದ ಒಂದು ದೃಷ್ಟಿಕೋನ ಇತ್ತು ಅದು. ಸೊ ಈ ರೀತಿಯಲ್ಲಿ ಪ್ರಭುಪಾದವರು ಅವರ ಅನುಭವದ ಪ್ರಕಾರ ಮತ್ತೆ ಆಚಾರ್ಯರ ಟಿಪ್ಪಣಿ ಎರಡನ್ನೂ ಸೇರಿಸಿ ಬರಿತಾ ಇದ್ರು. ಯಾಕಂದ್ರೆ ಪ್ರಭುಪಾದವರು ಯಾವ ಆಚಾರ್ಯವೂ ಮಾಡದಂತ ಒಂದು ಕೆಲಸವನ್ನು ಪ್ರಭುಪಾದವರು ಮಾಡಿದ್ರು. ಏನಪ್ಪಾ ಅದು? ಪಾಶ್ಚಾತ್ಯ ದೇಶಗಳಲ್ಲಿ ಹೋಗಿ ಅಂತಹ ದುರಭ್ಯಾಸಗಳಲ್ಲಿ ಮುಳುಗಿರುವಂತಹ ಪಾಶ್ಚಾತ್ಯ ವ್ಯಕ್ತಿಗಳನ್ನು ಏರಿಸಿ ಅವರಿಗೆ ಭಕ್ತಿ ಮಾರ್ಗವನ್ನು ತೋರಿಸಿದ್ರು ಪ್ರಭುಪಾದ. ಆ ಅನುಭವ ಎಲ್ರಿಗೂ ಇರಲಿಲ್ಲ. ಸೊ ಆದ್ರಿಂದ ಪ್ರಭುಪಾದವರು ಆ ಅನುಭವದ ಮಾತುಗಳನ್ನು ಕೂಡ ಅವರ ಭಾವಾರ್ಥಗಳಲ್ಲಿ ಹಾಕ್ತಾ ಇದ್ರು. ಫಾರ್ ಎಕ್ಸಾಂಪಲ್, ಪ್ರಭುಪಾದವರು ಪ್ರಜಾಪತಿ ದಕ್ಷ ನಾರದ ಮುನಿಗೆ ಶಾಪ ಕೊಡ್ತಾರೆ. ಯಾಕೆ ಶಾಪ ಕೊಡ್ತಾರೆ? ಯಾರಿಗಾದ್ರೂ ಗೊತ್ತಾ? ಯಾಕೆ ಶಾಪ ಕೊಡ್ತಾರೆ? ಯಾಕೆಂದ್ರೆ
ಹೇಳಿ. 1000 ಜನ ಮಕ್ಕಳನ್ನ ಅವರು ಕರೆಕ್ಟ್. ಮುಂದೆ ಇದು ಮಾಡ್ಲಿಕ್ಕೆ ಬಿಡಲ್ಲ. ಹರಿಯಸ್ವಾಸ್ ಮತ್ತೆ ಸವಲಸ್ವಾಸ್ ಅಂತ. ಸೊ 1000 ಜನ ಮೊದಲು, ಆಮೇಲೆ ಇನ್ನೊಂದು ಬ್ಯಾಚು. ಸೊ ಎಲ್ಲರನ್ನು ಬ್ರಹ್ಮಚಾರಿಗಳನ್ನಾಗಿ ಮಾಡ್ಬಿಡ್ತಾರೆ ನಾರದ ಮುನಿ. ಸೊ ಅದಕ್ಕೆ ದಕ್ಷ ತುಂಬಾ ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ. ತಂದೆ ಅಲ್ಲ, ದಕ್ಷನ ಮಕ್ಕಳು ತಾನೇ ಅವರು ಬ್ರಹ್ಮಚಾರಿಗಳಾದವರು. ಸೊ ದಕ್ಷನಿಗೆ ತುಂಬಾ ಕೋಪ ಬಂದು ನಾರಗೆ ಶಾಪ ಕೊಡ್ತಾನೆ, ನೀನು ಒಂದು ಜಾಗದಲ್ಲಿ ಇರಕ್ಕಾಗೋದಿಲ್ಲ ಅಂತ. ಸೊ ಪ್ರಭುಪಾದರು ಹೇಳ್ತಾರೆ ನೋಡಿ, ಅದೇ ರೀತಿಯಲ್ಲಿ ನನ್ನ ಶಿಷ್ಯರ ತಂದೆ ತಾಯಂದ್ರು ಕೂಡ ನನಗೆ ಶಾಪ ಕೊಟ್ಬಿಟ್ಟಿದ್ದಾರೆ. ಯಾಕಂದ್ರೆ ನನ್ನ ಶಿಷ್ಯರು ಎಲ್ಲವನ್ನು ಬಿಟ್ಟು ನನ್ನ ಸೇವೆ ಮಾಡ್ತಿದ್ದಾರೆ, ಕೃಷ್ಣನ ಸೇವೆ ಮಾಡ್ತಿದ್ದಾರೆ. ಸೊ ಅದಕ್ಕೆ ನೋಡಿ, ನನಗೆ ಎಷ್ಟೋ ದೇವಸ್ಥಾನಗಳಿದೆ, ಆದ್ರೆ ನಾನು ಒಂದ್ ಜಾಗದಲ್ಲಿ ಇರಕ್ ಆಗೋದೇ ಇಲ್ಲ ಅಂತ ಪ್ರಭುಪಾದರು ಹೇಳ್ತಾರೆ ನೋಡಿ. ಇದನ್ನು ಬರ್ದಿದ್ದಾರೆ ಭಾವಾರ್ಥದಲ್ಲಿ. ಇನ್ನೊಂದ್ ಕಡೆ 7ನೇ ಸ್ಕಂದದಲ್ಲಿ ಹಿರಣ್ಯಕಶಿಪು ವಿಚಾರ ಬಂದಾಗ ಪ್ರಭುಪಾದರು ಹೇಳ್ತಾರೆ ನೋಡಿ, ಹೇಗೆ ಹಿರಣ್ಯಕಶಿಪು ತನ್ನ ಮಗನಾದ ಪ್ರಹ್ಲಾದನಿಗೆ ಎಷ್ಟು ಕಷ್ಟ ಕೊಡ್ತಿದ್ನೋ, ಹಾಗೆ ನಮ್ಮ ಇಸ್ಕಾನ್ ಸಂಸ್ಥೆ ಕೂಡ ಪುಸ್ತಕ ವಿತರಣೆ ಮಾಡುವಾಗ ಹಿರಣ್ಯಕಶಿಪುವಿನ ಮುಂದಿನ ಪೀಡಿಗಳು, ಅಂದ್ರೆ ಅವನಂತೆ ಆಸುರಿ ಭಾವಮಾಶ್ರಿತ ಆಸುರ ಭಾವದಲ್ಲಿ ಮುಳುಗಿರೋರು, ಅವರು ನಮಗೆ ಕಷ್ಟ ಕೊಡ್ತಾ ಇದ್ದಾರೆ ಇಸ್ಕಾನ್ ಸಂಸ್ಥೆಗೆ. ಅವ್ರಿಗಿಷ್ಟ ಇಲ್ಲ ದೇವರ ಬಗ್ಗೆ ಈ ತರ ಪ್ರಚಾರ ನಾವು ಮಾಡೋದು, ಅವ್ರಿಗಿಷ್ಟ ಇಲ್ಲ. ಮತ್ತೆ ಆತರ ಬರೀತಾರೆ ಪ್ರಭುಪಾದ್. ಸೊ ಈ ರೀತಿಯಲ್ಲಿ ಪ್ರಭುಪಾದ್ ಅವರು ಅವರ ಅನುಭವವನ್ನು, ಇವತ್ತಿನ ಅನುಭವವನ್ನು, ಈಗಿನ ಅಂದ್ರೆ 1970 ಮಾತಿದು, ಅದನ್ನು ಕೂಡ ಅವರ ಪುಸ್ತಕಗಳಲ್ಲಿ ಹಾಕಿದ್ದಾರೆ. ಸೊ ಈ ರೀತಿಯಲ್ಲಿ ಮತ್ತೆ ಪ್ರಭುಪಾದ್ ಅವರು 8ನೇ ಸ್ಕಂದದ ಕಂಪ್ಲೀಟ್ ಆಗಿ ಒಳಗಡೆ ಡೀಪ್ ಆಗಿ ಅದರಲ್ಲಿ ಪ್ರವೇಶ ಮಾಡಿ ಪ್ರತಿದಿನ ಅವರು ಬಹಳ ಅನುವಾದ ಮಾಡ್ತಾ ಇದ್ರು. ಅಷ್ಟರಲ್ಲಿ ಏನಾಯ್ತು, ಪ್ರಭುಪಾದ್ ಅವರ ಒಬ್ಬ GBC ಶಿಷ್ಯ, GBC ಅಂದ್ರೆ ಗವರ್ನಿಂಗ್ ಬಾಡಿ ಕಮಿಷನ್, ಅವರು ಸ್ವಲ್ಪ ಕಷ್ಟ ವ್ಯಕ್ತಪಡಿಸ್ತಾರೆ, ಪತ್ರ ಬರೀತಾರೆ. ಸೊ ಅವರಿಗೆ ಸ್ವಲ್ಪ ಬೇಕಾಗುತ್ತೆ ಅವರ ಪುಸ್ತಕ ಬರೆಯುವ ಒಂದು ಗಮನದಲ್ಲಿ. ಸೊ ಅವ್ರೇನ್ ಹೇಳ್ತಾರೆ ಅಂತ ಇವಾಗ ನಾವು ಓದೋಣ. ಇನ್ಯಾರಾದ್ರೂ ಓದ್ತೀರಾ? ಇನ್ಯಾರಾದ್ರೂ ಓದ್ತೀರಾ? ನಾನೇ ಓದ್ಲಾ ಪ್ರಭು? ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ. ಕಾಣಿಸ್ತಾ ಇದೆಯಲ್ಲ ಇದು? ಇಲ್ಲ ಪ್ರಭು, ಇನ್ನ ಬರ್ಲಿಲ್ಲ. ಇವಾಗ ಬಂತಾ? ಬಂದಿದೆ ಪ್ರಭು. ಇವಾಗ ಕಾಣಿಸ್ತಿದ್ಯಾ? ಕಾಣಿಸ್ತಿದೆ ಪ್ರಭು. ಇಲ್ಲಿಂದ ಓದಿ. ಆಶೀರ್ವಾದಗಳು. ಪ್ರೀತಿಯ GBC ಶಿಷ್ಯರೇ, ಪ್ರೀತಿಯ GBC ಶಿಷ್ಯರೇ, ಆಶೀರ್ವಾದಗಳು. ಕಳೆದ 10 ವರ್ಷಗಳಿಂದ ನಾನು ರೂಪರೇಷೆ ಹಾಕಿಕೊಡುತ್ತಾ ಬಂದಿದ್ದೇನೆ. ಈಗ ನಾವು ಬ್ರಿಟಿಷರ ಸಾಮ್ರಾಜ್ಯಕ್ಕಿಂತ ದೊಡ್ಡದಾಗಿ ಬೆಳೆದಿದ್ದೇವೆ. ಬ್ರಿಟಿಷ್ ಸಾಮ್ರಾಜ್ಯ ಕೂಡ ನಮ್ಮೆದುರಷ್ಟು ವಿಸ್ತಾರವಾಗಿರಲಿಲ್ಲ. ಅವರು ಜಗತ್ತಿನ ಒಂದು ಭಾಗದ ಒಡೆಯರಾಗಿದ್ದರು ಅಷ್ಟೇ. ಆದರೆ ನಾವು ವಧಿರ್ಷಿಸುತ್ತಿದ್ದೇವೆ. ನಾವು ಮಿತಿಯೇ ಇಲ್ಲದಂತೆ ಇನ್ನೂ ಹೆಚ್ಚಾಗಿ ಬೆಳೆಯುತ್ತಾ ಹೋಗಬೇಕು. ಆದರೆ ನಾವೀಗ ಶ್ರೀಮದ್ ಭಾಗವತದ ಅನುವಾದ ಕಾರ್ಯವನ್ನು ಪೂರ್ಣಗೊಳಿಸಬೇಕಾಗಿದೆ ಎಂಬುದನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಇದು ಮಹತ್ವದ ಕೊಡುಗೆಯಾಗುತ್ತದೆ. ನಮ್ಮ ಗ್ರಂಥಗಳು ನಮಗೆಲ್ಲ ಗೌರವದ ಸ್ಥಾನಗಳನ್ನು ತಂದುಕೊಟ್ಟಿವೆ. ಜನರಿಗೆ ಈಗ ಚರ್ಚು, ದೇವಾಲಯ, ಪೂಜೆಗಳಲ್ಲಿ ನಂಬಿಕೆ ಇಲ್ಲ. ಆ ದಿನ ಹೋದವು. ನಮ್ಮ ಚೈತನ್ಯವನ್ನು ಹುರುಪಿನಲ್ಲಿಟ್ಟುಕೊಂಡಿರಲು ದೇವಾಲಯಗಳನ್ನು ನಡೆಸಬೇಕಾದುದು ಅನಿವಾರ್ಯ ಎಂದು ಒಪ್ಪುತ್ತೇವೆ. ಬರಿಯ ಬೌದ್ಧಿಕತೆಯಿಂದ ಏನೂ ಪ್ರಯೋಜನವಿಲ್ಲ. ಆಚರಣೆಯು ಶುದ್ಧೀಕರಣ ಅತ್ಯಗತ್ಯ. ಆದ್ದರಿಂದ ನಾನು ಭಾಗವತದ ಅನುವಾದವನ್ನು ಮುಗಿಸಲು ನೆರವಾಗುವಂತೆ ಹೆಚ್ಚಾಗಿ ನನ್ನನ್ನು ಆಡಳಿತ ನಿರ್ವಹಣೆಯ ಜವಾಬ್ದಾರಿಯಿಂದ ಬಿಡುಗಡೆ ಮಾಡಿರಿ ಎಂದು ಪ್ರಾರ್ಥಿಸುತ್ತೇನೆ. ನಾನೇ ಸದಾ ನಿರ್ವಹಿಸಬೇಕಾಗಿ ಬಂದರೆ ಪುಸ್ತಕ ರಚನೆಯ ಕಾರ್ಯವನ್ನು ಹೇಗೆ ಮಾಡಲಿ? ಈ ಗ್ರಂಥವು ಒಂದು ಪವಿತ್ರ ದಾಖಲೆ. ನಾನು ಪ್ರತಿಯೊಂದು ಶಬ್ದವನ್ನು ಗಂಭೀರವಾಗಿ ಆಯ್ಕೆ ಮಾಡಿಕೊಳ್ಳಬೇಕಾಗಿದೆ. ನಿರ್ವಹಣೆಯ ಕಾರ್ಯವು ಬಿದ್ದರೆ ಅನುವಾದ ಕಾರ್ಯವನ್ನು ಮುಗಿಸಲಾರೆ. ಸಾರ್ವಜನಿಕರ ಕಣ್ಣಿಗೆ ಮಣ್ಣೆರಚಲು ಎಂತಹುದೋ ಒಂದು ಮಾನಸಿಕ ಕಲ್ಪನೆಯನ್ನು ಮುಂದಿಡುತ್ತಿರುವಂತಹ ಮುಟ್ಟಾಳರಂತಲ್ಲ ನಾನು. ಆದ್ದರಿಂದ
ನಾನು ನೇಮಿಸಿರುವ ಸಹಾಯಕರು GBC ದೇವಾಲಯಗಳ ಅಧ್ಯಕ್ಷರು ಮತ್ತು ಸನ್ಯಾಸಿಗಳು ಇವೆಲ್ಲರ ಸಹಕಾರವಿಲ್ಲದಿದ್ದರೆ ನನ್ನ ಅನುವಾದದ ಕೆಲಸ ಪೂರ್ಣಗೊಳ್ಳುವುದಿಲ್ಲ. ನಾನು ನನ್ನ ಅತ್ಯುತ್ತಮ ಶಿಷ್ಯರನ್ನು GBCಗಳಾಗಿ ನೇಮಿಸಿದ್ದೇನೆ. GBCಯವರು ದೇವಾಲಯದ ಅಧ್ಯಕ್ಷರುಗಳು ಬಗೆಯ ಅಗೌರವ ತೋರುವುದು ನನಗೆ ಇಷ್ಟವಿಲ್ಲ. ನೀವು ನನ್ನ ಸಲಹೆ ಕೇಳಿ ಚಿಂತೆ ಇಲ್ಲ. ಆದರೆ ಮೂಲಭೂತ ತತ್ವದ ದುರ್ಬಲವಾಗಿ ಬಿಟ್ಟರೆ ಕೆಲಸಗಳು ಮುಂದುವರಿಯುವುದಾದರೂ ಹೇಗೆ? ಶ್ರೀಮದ್ ಭಾಗವತವು ಜಗತ್ತಿನ ನಮ್ಮ ಶಾಶ್ವತ ಕೊಡುಗೆ. ಅದನ್ನು ಮುಗಿಸಲು ನನಗೆ ಬಿಡುವು ದೊರಕುವಂತೆ ದಯವಿಟ್ಟು ನನ್ನೊಂದಿಗೆ ಆಡಳಿತದಲ್ಲಿ ಸಹಕರಿಸಿ. ಹರೇ ಹರೇ ಕೃಷ್ಣ, ಕೃಷ್ಣ ಪ್ರಭು, ಧನ್ಯವಾದಗಳು. ಧನ್ಯವಾದಗಳು. ಸೊ ಇಲ್ಲಿ ನೋಡ್ಬೋದು ಪ್ರಭುಪಾದ್ ಅವರು ಹೇಗೆ ಅವರ ಶಿಷ್ಯರಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ, ನೀವು ನನಗೆ ಸ್ವಲ್ಪ ಬಿಟ್ಕೊಡಿ, ಆಡಳಿತ ನಿರ್ವಹಣೆ ಕಾರ್ಯಗಳಿಂದ ನನಗೆ ಬಿಟ್ಕೊಡಿ, ನನಗೆ ಬೇರೆ ಕೆಲಸಗಳಿದೆ. ಇದು ಬಹಳ ಮುಖ್ಯ ಕಾರ್ಯ, ಈ ಶ್ರೀಮದ್ ಭಾಗವತನ್ನು ಪ್ರಸ್ತುತ ಮಾಡೋದು. ಯಾಕಂದ್ರೆ ಪುಸ್ತಕಗಳ ಕಾರಣದಿಂದಲೇ ನಮ್ಮ ಸಂಸ್ಥೆಗೆ ಗೌರವ ಹೆಚ್ಚಾಗಿದೆ. ಯಾಕಂದ್ರೆ ಪುಸ್ತಕಗಳು ಇಲ್ದಿದ್ರೆ ಅವ್ರು ಹೇಳ್ತಾರೆ, ನೀವ್ ಏನಪ್ಪಾ ನೀವು ಮನ್ಸಿಗೆ ಬಂದಂಗೆ ಮಾತಾಡ್ತಿದ್ದೀರಾ. ಪುಸ್ತಕಗಳಿದ್ರೆ ಓ ಇವರು ಶಾಸ್ತ್ರ ಆಧಾರವಾಗಿ ಮಾತಾಡ್ತಿದ್ದಾರೆ, ಇವ್ರಿಗೆ ಒಂದು ಪರಂಪರೆ ಇದೆ ಅಂತ ಜನ ಗೌರವಿಸ್ತಾರೆ. ಇವತ್ತಿನ ಕಾಲದಲ್ಲೂ ನೀವು ನೋಡಿ, ಎಷ್ಟೋ ಜನ ಏನ್ ಮಾಡ್ತಾರೆ, ಫಸ್ಟ್ ಪುಸ್ತಕ ಬರೀತಾರೆ. ಯಾರು? ಈ ವಿದ್ವಾಂಸರು ಪುಸ್ತಕ ಬರೆದ್ಮೇಲೆ ಸಮಾಜದಲ್ಲಿ ಎಷ್ಟೋ ಜನ ಅವ್ರನ್ನ ಕರೀತಾರೆ ಮಾತಾಡ್ಲಿಕ್ಕೆ ಈ ವಿಷಯ ಆ ವಿಷಯದ ಬಗ್ಗೆ. ಸೊ ಪುಸ್ತಕ ಬರೆದವ್ರಿಗೆ ಗೌರವ ಖಂಡಿತವಾಗ್ಲೂ ಹೆಚ್ಚಾಗುತ್ತೆ. ಸೊ ಪ್ರಭುಪಾದರು ಹೇಳ್ತಿದ್ದಾರೆ, ನಾನು ಮುಟ್ಟಾಳನಲ್ಲ, ಏನೋ ಮಾತು ಹಂಗೆ ಹಿಂಗೆ ಹೇಳ್ಬಿಟ್ಟು ಪುಸ್ತಕ ಪ್ರಕಟಣೆ ಮಾಡ್ಲಿಕ್ಕೆ. ಪುಸ್ತಕ ಪ್ರಕಟಣೆ ಮಾಡೋದು ಮುಖ್ಯ, ಆದ್ರೆ ಅದರಲ್ಲಿ ಇರುವಂತ ಒಂದು ಏನ್ ಹೇಳೋದು, ಶುದ್ಧತೆಯನ್ನು ಕಾಪಾಡ್ಬೇಕು ನಾವು. ಭಾಗವತದ ಶುದ್ಧತೆಯನ್ನು ಕಾಪಾಡಬೇಕು ನಾವು. ವಾಸ್ತವ ವಸ್ತು ಕೃಷ್ಣನನ್ನು ನಾವು ಪ್ರಸ್ತುತ ಮಾಡಬೇಕು. ಭಾಗವತ ಆಲ್ರೆಡಿ ಧರ್ಮ ಪ್ರೋಜಿತ ಕೈತವತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ. ಅಂದ್ರೆ ಭಾಗವತ ನಿರ್ಮತ್ಸರ ವ್ಯಕ್ತಿಗಳಿಗೆ, ಮತ್ಸರವಿಲ್ಲುವಂತಹ ಶುದ್ಧ ಭಕ್ತರಿಗೆ ಭಾಗವತ ಇರೋದು. ಪರಮಹಂಸ ಸಂಹಿತ ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ ತಾಪತ್ರಯ ಉನ್ಮೂಲನಂ. ಶ್ರೀಮದ್ ಭಾಗವತಂ ಮಹಾಮುನಿ ಕೃತೆ ಕಿಂವಾಪರೇ ಈಶ್ವರೇ ಸಾಧ್ಯ ಹೃದಯ ವರುದ್ಯತೆ ಕೃತಿಭಿ ಶುಶ್ರೂಷುಭಿ ತತ್ಕ್ಷಣಾತ್. ವೇದವ್ಯಾಸರು ಈ ಭಾಗವತವನ್ನು ರಚನೆ ಮಾಡಿದ್ದು ಯಾವಾಗ? ಪರಿಪಕ್ವವಾದಾಗ, ಅವರ ಜ್ಞಾನ ಪರಿಪಕ್ವವಾದಾಗ ಈ ಭಾಗವತ ರಚನೆ ಮಾಡಿದ್ರು. ಆದ್ರಿಂದ ಈ ಭಾಗವತದಲ್ಲಿ ಕೈತವ ಧರ್ಮಕ್ಕೆ ಅವಕಾಶವೇ ಇಲ್ಲ. ಅದನ್ನ ಒದ್ದು ಓಡಿಸ್ಬಿಟ್ಟಿದ್ದಾರೆ ಯಾರು? ವೇದವ್ಯಾಸರು ಅಂತ ಇಲ್ಲಿ ಹೇಳಲಾಗಿದೆ. ಅದೇ ರೀತಿಯಲ್ಲಿ ಪ್ರಭುಪಾದ ಅವರು ಅದೇ ಶುದ್ಧ ಭಾಗವತವನ್ನು ನಮಗೆ ಅರ್ಥವಾಗುವಂತ ಭಾಷೆಯಲ್ಲಿ ಪ್ರಸ್ತುತ ಮಾಡ್ತಿದ್ರು. ಹೇಗೋ ಹಂಗೆ ಹಿಂಗೆ ಬರೆದು ವಾಸ್ತವ ವಸ್ತುವನ್ನು ತೆಗೆದುಹಾಕಕ್ಕಾಗೋದಿಲ್ಲ ಅಂತ ಪ್ರಭುಪಾದ ಅವರಲ್ಲಿ ಶಿಷ್ಯರಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ, ನನಗೆ ಸಮಯ ಬೇಕು, ದಯವಿಟ್ಟು ನನಗೆ ಸಮಯ ಕೊಡಿ ಅಂತ. ಎನಿವೆ, ಸೊ ಈ ರೀತಿಯಲ್ಲಿ ಪ್ರಭುಪಾದವರು ಇನ್ನೊಂದು ಪುಸ್ತಕವನ್ನು ಶುರು ಮಾಡ್ತಾರೆ. ಯಾವ್ದಪ್ಪ ಅದು ಅಂದ್ರೆ, ಹಯಗ್ರೀವ ಪ್ರಭು ಅವರ ಶಿಷ್ಯರ ಜೊತೆ ಬೇರೆ ಬೇರೆ ಈ ಪಾಶ್ಚಾತ್ಯ ದೇಶದ ತತ್ವವಾದಿಗಳು, ಸಾಕ್ರೆಟಿಸ್ ಮತ್ತೆ ಬೇರೆ ಬೇರೆ ಪ್ಲಾಟೋ, ಅವ್ರ ಜೊತೆ ಅವರು ಬರೆದಂತಹ ಮಾತುಗಳ ವಿಷಯದ ಬಗ್ಗೆ ಪ್ರಭುಪಾದವರು ಒಂದು ಸಮರಿ ಬರೀತಾರೆ ಪುಸ್ತಕ. ಅದ್ರ ಹೇಳ್ತು ಡಯಲೆಕ್ಟಿಕಲ್ ಸ್ಪಿರಿಚುವಲಿಸಮ್ ಅಂತ ಆ ಪುಸ್ತಕ ಹೆಸರು. ಸೊ ಹಯಗ್ರೀವ ಪ್ರಭುಪಾದವರ ಮೊದಲನೇ ಶಿಷ್ಯರಲ್ಲಿ ಒಬ್ರು. 1966ರಲ್ಲೇ ಬಂದಿದ್ರು ಅವರು. ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ರು. ಮತ್ತೆ ಮರಳಿ ಭಗವಂತನೆಡೆಗೆ ಮಾಸಿಕ ಪತ್ರಿಕೆ ಇದೆಯಲ್ಲ, ಅಮೆರಿಕನ್ ಎಡಿಷನ್, ಅದರ ಎಡಿಟರ್ ಆಗಿದ್ರು ಅವರು. ಸೊ ಅವರು ಆದ್ರೆ ಮಧ್ಯದಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ರು. ಕೃಷ್ಣ ಕಾನ್ಶಿಯಸ್ನೆಸ್ ಬಿಟ್ಟು, ಅವರು ದೀಕ್ಷಿತ ಭಕ್ತರಾಗಿದ್ರು, ಅವ್ರು ಬಿಟ್ಟು ಹೊಟ್ಟೋಗಿದ್ರು. ಸೊ ಅಫ್ಕೋರ್ಸ್ ಪ್ರಭುಪಾದ ಅವರಿಗೆ ಎಷ್ಟೋ ಜನ ಶಿಷ್ಯರು ಈ ರೀತಿಯಲ್ಲಿ ಬಿಟ್ಟು ಹೋಗ್ಬಿಡ್ತಾ ಇದ್ರು. ಅಮೆರಿಕನ್ ಶಿಷ್ಯರಿಗೆ ಅವರಿಗೆ ಒಂದು ಸ್ಥಿರತೆ ಇರಲಿಲ್ಲ, ಭಕ್ತಿಯಲ್ಲಿ ಸ್ಥಿರತೆ ಅನ್ನೋದಿರ್ಲಿಲ್ಲ. ಯಾಕಂದ್ರೆ ಅವರು ಮುಂಚೆ ಭಕ್ತಿಯಲ್ಲಿ ಬರಕ್ ಮುಂಚೆನೂ ಎಷ್ಟೋ ಸಲ ಈ ರೀತಿಯಲ್ಲಿ ದುರಭ್ಯಾಸಗಳಲ್ಲಿ ಮುಳುಗಿದ್ರು, ವ್ಯಭಿಚಾರ, ಮಾಂಸಾಹಾರ ಅಥವಾ ಬೇರೆ ಬೇರೆ ವಿಷಯಗಳಲ್ಲಿ. ಸೊ ಅವ್ರಿಗೆ ಅದನ್ನು ಭಕ್ತಿಯ, ನಮ್ಮ ಸನ್ಯಾಸದ ಭಕ್ತಿಯ ಒಂದು ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಕ್ಕೆ ಕಷ್ಟ ಆಗ್ತಿತ್ತು. ಆದ್ರೂ ಪ್ರಭುಪಾದವರು ಇಂತಹ ವ್ಯಕ್ತಿಗಳು, ಶಿಷ್ಯರು ಭಕ್ತಿ ಮಾರ್ಗದಿಂದ ಪತನೆ ಆದಾಗ ಪ್ರಭುಪಾದವರು ಅವ್ರು ವಾಪಸ್ ಬರ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ವಿ. ಒಂದೊಂದ್ಸಲಿ ನಾವು ನಮ್ಮನ್ನ ಬಿಟ್ಟು ಹೋದ್ರೆ ನಾವು ಎಷ್ಟೋ ಸಲ ಬೇಜಾರು ಮಾಡ್ಕೊಂಡ್ಬಿಡ್ತೀವಿ, ಅಥವಾ ನಾವು ಅವ್ರ ಬಗ್ಗೆ ತಪ್ಪು ತಿಳುವಳಿಕೆ ಇರ್ಬೋದು ನಮ್ಮ ಮನಸ್ಸಲ್ಲಿ. ಆದ್ರೆ ಪ್ರಭುಪಾದರು ಹಂಗ್ ಮಾಡ್ಲಿಲ್ಲ. ಒಬ್ಬ ತಂದೆ ಹೇಗೆ ಮಗ ತಂದೆಯನ್ನು ಬಿಟ್ಟು ಓಡ್ ಹೋದ್ರೂ ಕೂಡ ತಂದೆ ವಿರುದ್ಧ ಮಾತಾಡಿ ವಿಮುಖವಾಗಿ, ತಂದೆ ಅವತ್ತು ಮಗನಿಗೆ ಒಳ್ಳೇದನ್ನೇ ಆಶಿಸ್ತಾರೆ.
ತಂದೆ ಯಾವಾಗ್ಲೂ ಮಗನ ಹಿತೈಷಿ ಆಗಿರ್ತಾರೆ. ಅದೇ ರೀತಿಯಲ್ಲಿ ಪ್ರಭುಪಾದವರು ಈ ರೀತಿಯಲ್ಲಿ ತನ್ನ ಮಕ್ಕಳ ಶಿಷ್ಯರ ಹಿತೈಷಿಯಾಗಿ ಪ್ರಾರ್ಥನೆ ಮಾಡ್ತಿದ್ರು ವಾಪಸ್ ಬರ್ಲಿ ಅವರು ಅಂತ. ಸೊ ಈ ರೀತಿಯಲ್ಲಿ ಹಯಗ್ರೀವ ಪ್ರಭು 10 ವರ್ಷ ಆದ್ಮೇಲೆ ವಾಪಸ್ ಬಂದಿದ್ರು ನೋಡಿ. ಆ ಸಂಸ್ಥೆ ಬಿಟ್ಟು ವಾಪಸ್ ಬಂದು ಪ್ರಭುಪಾದವ್ರ ಕಡೆ ಬಂದು, ನಾನು ನಿಮ್ಮ ಅದೇ ಹಳೆಯ ಹಯಗ್ರೀವ ಪ್ರಭುಪಾದ ಅಂತ ಹತ್ಕೊಂಡ್ ಬಂದು ಪ್ರಭುಪಾದವ್ರ ಕಾಲ ಹತ್ರ ಬೀಳ್ತಾರಂತ. ಸೊ ಪ್ರಭುಪಾದವ್ರಿಗೆ ಹೇಳ್ತಾರೆ ಹಯಗ್ರೀವ ಪ್ರಭು, ಪ್ರಭುಪಾದವ್ರೆ ನಾನ್ ನಿಮ್ಮನ್ನ ಬಿಟ್ಟು ಓಡೋಗಿದ್ದೆ, ಆದ್ರೂ ನಿಮ್ಮನ್ನ ಒಂದಿನಾನು ನಾನ್ ಮರೀಲಿಲ್ಲ ಅಂತ. ಅವಾಗ ಪ್ರಭುಪಾದವರು ಹತ್ಕೊಂಡು ಹೇಳ್ತಾರಂತೆ, ನಾನು ಕೂಡ ನಿನ್ನನ್ನು ಮರೀಲಿಲ್ಲ ಒಂದು ದಿನ ಅಂತ. ಸೊ ಅದಾದ್ಮೇಲೆ ಪ್ರಭುಪಾದವ್ರು ಮತ್ತೆ ಹಯಗ್ರೀವ ಪ್ರಭು ಶುರು ಮಾಡ್ತಾರೆ ಅವರ ಈ ಒಂದು ಪುಸ್ತಕ ಬರೆಯೋ ಕೆಲಸ. ಅಂದ್ರೆ ಪ್ರತಿದಿನ 2-3 ಅವರ್ಸ್ ಈ ತರ ಚರ್ಚೆ ನಡೀತಾ ಇರುತ್ತೆ. ಆ ಸಾಕ್ರೆಟಸ್ ಏನ್ ಹೇಳ್ದ, ಪ್ಲೇಟೋ ಏನ್ ಹೇಳ್ದ, ಮತ್ತೆ ಅದಕ್ಕೆ ಪ್ರಭುಪಾದವರು ಉತ್ತರ ಕೊಡ್ತಾ ಇದ್ರು. ಅದನ್ನ ರೆಕಾರ್ಡ್ ಮಾಡಿ ಮತ್ತೆ ಅದನ್ನೊಂದು ಪುಸ್ತಕ ಮಾಡಿದ್ರು. ಸೊ ಈ ರೀತಿಯಲ್ಲಿ ನೋಡಿ ಪ್ರಭುಪಾದವರು, ಕೃಷ್ಣ ಹೇಳ್ತಾನಲ್ಲ ಭಗವದ್ಗೀತೆಯಲ್ಲಿ, ಅಪಿಚೆತ್ಸು ದುರಾಚಾರೋ ಭಜತೆ ಮಾಂ ಅನನ್ಯ ಭಕ್ತ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸ. ನನ್ನ ಭಕ್ತ, ಶುದ್ಧ ಭಕ್ತ, ನನ್ನ ಭಕ್ತ ಈ ಭಕ್ತಿ ಮಾರ್ಗದಿಂದ ಪತನೆ ಆದ್ರೂ ಕೂಡ ನಾನು ಅವನನ್ನ ಮರೆಯೋದಿಲ್ಲ. ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹೊಸ. ಅವನನ್ನ ಒಂದು ಸಲಿ ಅವನ್ ಭಕ್ತಿ ಮಾಡಿದ್ರೆ ಸಾಕು, ಅವನನ್ನು ಸಾಧು ಅಂತಾನೆ ಅನ್ಕೋಬೇಕು ನಾವು. ಈ ರೀತಿಯಲ್ಲಿ ಕೃಷ್ಣ ನೋಡಿ ಎಂಥ ಒಂದು ಸ್ಥಾನ ಕೊಡ್ತಾನೆ ಅವನ ಭಕ್ತರಿಗೆ. ನನ್ನ ಭಕ್ತ ಒಂದ್ಸಲಿ ನನ್ನ ಹತ್ರ ಬಂದ್ಮೇಲೆ ಅವನು ಏನೇ ಮಾಡ್ಲಿ ಅವನು ನನಗೆ ಪ್ರಿಯ ಅಂತ. ಈ ರೀತಿಯಲ್ಲಿ ಕೃಷ್ಣ ಹೇಳಿದ್ದ ಮಾತನ್ನು ಪ್ರಭುಪಾದವರು ಹಯಗ್ರೀವ ಪ್ರಭು ಜೊತೆ ಆಕ್ಚುಲಿ ತೋರಿಸ್ಕೊಡ್ತಾ ಇದ್ದಾರೆ ನಮ್ಮನ್ನು, ಹೇಗೆ ನಾವು ಯಾರನ್ನು ಬಿಟ್ಕೊಡ್ಬಾರ್ದು. ಪ್ರಭುಪಾದವರು ಗುರುಗಳಾದ ಭಕ್ತಿಸಿದ್ಧಾಂತ ಸರಸ್ವತಿಗಳು ಅವ್ರಿಗೂ ಕೂಡ ಈ ತರ ಒಂದು ಶಿಷ್ಯನಿದ್ದಂತೆ, ಬ್ರಹ್ಮಚಾರಿ ಶಿಷ್ಯ. ಅವನು ಆ ಬ್ರಹ್ಮಚಾರಿ ಶಿಷ್ಯ ದೇವಸ್ಥಾನ ಬಿಟ್ಟು ಓಡಿಸ್ಬಿಟ್ಟಿದ್ರಂತೆ ಯಾರೋ ಬೇರೆ ಭಕ್ತರು. ಯಾಕಂದ್ರೆ ಆ ಒಂದು ಏನೋ ಈ ರೀತಿಯಲ್ಲಿ ತಪ್ಪು ವ್ಯವಹಾರಗಳಿತ್ತಂತೆ ಯಾರೋ ಸ್ತ್ರೀಯರ ಜೊತೆ. ಭಕ್ತಿಸಿದ್ಧಾಂತ ಸರಸ್ವತಿ ಅಲ್ಲಿ ಬಂದಾಗ ಆ ದೇವಸ್ಥಾನಕ್ಕೆ ಯಾಕೆ ಈ ಬ್ರಹ್ಮಚಾರಿ ಇಲ್ಲ ಅಂತ ಕೇಳಿದಾಗ, ಈ ತರ ಓಡೋಟಗಿದ್ದಾರೆ ಅಂತ ಹೇಳಿದಾಗ ಕಣ್ಣೀರನ್ನು ಧರಿಸಿ ಭಕ್ತಿಸಿದ್ಧಾಂತ ಸರಸ್ವತಿ ಹೇಳ್ತಾರಂತೆ, ಎಷ್ಟೋ ಜೀವಗಳಾದ್ಮೇಲೆ ಜೀವಮಾನಗಳಾದ್ಮೇಲೆ ಬಂದಿದ್ದಾರೆ ನನ್ನ ಕೃಷ್ಣನ ಹತ್ತಿರ, ಹೇಗ್ ಓಡ್ಸಕ್ಕಾಗತ್ತೆ ಈ ತರ? ಖಂಡಿತವಾಗ್ಲೂ ನಾವು ಓಡ್ಸಕ್ ಆಗೋದಿಲ್ಲ, ಹೋಗಿ ಅವನನ್ನ ಕಂಡಿಡಿದು ವಾಪಸ್ ಕರ್ಕೊಂಬನ್ನಿ ಅಂತ ಹೇಳಿದ್ರಂತೆ. ಸೊ ಭಕ್ತರು ಹೋಗಿ ಮಾರ್ಕೆಟ್ ಅಲ್ಲಿ ಹುಡುಗಿ ಎಲ್ಲಿದ್ದಾರೆ ಅಂತ ಗೊತ್ತಿಲ್ವಂತೆ, ಯಾವ್ದೋ ವಾಚ್ ಅಂಗಡಿಲಿ ಇದ್ದಂತೆ ಅವರು. ಆ ವಾಚ್ ಅಂಗಡಿಯಿಂದ ವಾಪಸ್ ಕರ್ಕೊಂಡ್ಬಂದು ದೇವಸ್ಥಾನದಲ್ಲಿ ಪ್ರಸ್ತುತ ಮಾಡಿದಾಗ ಭಕ್ತಿಸಿದ್ಧಾಂತ ಸರಸ್ವತಿ ಬಹಳ ಖುಷಿಯಿಂದ ವಾಪಸ್ ಸ್ವಾಗತ ಮಾಡ್ತಾರಂತ ಭಕ್ತರನ್ನು. ಸೊ ಕೃಷ್ಣ ಯಾವತ್ತೂ ಮರೆಯೋದಿಲ್ಲ ಅವನ ಭಕ್ತನನ್ನು. ಅದು ಖಂಡಿತವಾಗ್ಲೂ ಅದು ನಿಜ. ಅದು ಕೌಂತೆಯ ಪ್ರತಿ ಜಾನಿಹಿ ನಮೇ ಭಕ್ತ ಪ್ರಣಶ್ಯತಿ. ಸೊ ಅಂದ್ರೆ ಅರ್ಜುನ, ನೀನ್ ಹೇಳು ನನ್ನ ಪರವಾಗಿ ಪ್ರಪಂಚಕ್ಕೆ, ನನ್ನ ಭಕ್ತನ ಯಾವತ್ತು ಪತನೆ ಆಗೋದಿಲ್ಲ. ಅಫ್ಕೋರ್ಸ್ ಪತನೆ ಆಗೋದಿಲ್ಲ ಅಂದ್ರೆ ಈ ರೀತಿಯಲ್ಲಿ ಆಗಬಹುದು ಪತನೆ. ಭರತ್ ಮಹಾರಾಜಿಂದ ಆಯ್ತು, ಜಿಂಕೆಗೆ ಆಕರ್ಷಣೆಯಾಗಿ ಆಸಕ್ತಿಯಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಪ್ರಭುಪಾದರ ಶಿಷ್ಯರದ ಆಯ್ತು. ಆದ್ರೆ ಕೃಷ್ಣ ಅವನನ್ನು ಬಿಡೋದಿಲ್ಲ. ಆ ರೀತಿಯಲ್ಲಿ ಅವನ ಪತನೆ ಆಗೋದಿಲ್ಲ. ಸೊ ಈ ರೀತಿಯಲ್ಲಿ ಮತ್ತೆ ಪ್ರಭುಪಾದವರು GPC ಅವ್ರಿಗೆ ವಿನಂತಿ ಮಾಡ್ತಾರೆ, ನನಗೆ ದಯವಿಟ್ಟು ಈ ತರ ನನಗೆ ಮತ್ತೆ ನನಗೆ ಈ ತರ ವಿಷಯಗಳನ್ನು ಹೇಳ್ಬೇಡಿ ಅಂತ. ಆದ್ರೂ ಏನ್ ಮಾಡೋದು, ಪ್ರಭುಪಾದವರ ಎಷ್ಟೋ ಜನ ಶಿಷ್ಯರಿಗೆ ಸಮಸ್ಯೆಗಳಿತ್ತು. ಇನ್ನೊಂದ್ಸಲಿ ಮಧುದ್ವಿಸ ಸ್ವಾಮಿ ಅಂತಿದ್ರು ಪ್ರಭುಪಾದವರ GPC ಗವರ್ನಿಂಗ್ ಬಾಡಿ ಕಮಿಷನರ್, ಪ್ರಭುಪಾದವರ ಹಿರಿಯ ಶಿಷ್ಯರಲ್ಲೊಬ್ರು. ಅವರು ರೆಸಿಗ್ನೇಷನ್ ಕಳಿಸ್ಬಿಡ್ತಾರೆ, ಪ್ರಭುಪಾದವರಿಗೆ ಪತ್ರ ಬರೀತಾರೆ, ಈ ರೀತಿಯಲ್ಲಿ ನಾನು ನನ್ನ ಜವಾಬ್ದಾರಿಗಳಿಂದ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ. ಯಾಕಂದ್ರೆ ಏನೋ ಒಂದು ಅವರಿಗೆ ಒಂದು ಈಗ ಯಾವ್ದೋ ಪರಸ್ತ್ರೀಯರ ಜೊತೆ ಸಂಬಂಧ ಇತ್ತು ಅಂತ. ಸೊ ಅವರೇ ಬಿಟ್ಟು ಹೋಗ್ತಾನೆ, ನನಗೆ ಆಗೋದಿಲ್ಲ ಅಂತ. ಸೊ ಪ್ರಭುಪಾದ ಹೇಳ್ತಾರೆ, ನೋಡಿ ಅದಕ್ಕೆ ನನ್ನ ಗುರು ಬಂಧುಗಳು ಹೇಳಿದ್ರು, ಸನ್ಯಾಸ ಕೊಡಬೇಡಿ ಪಾಶ್ಚಾತ್ಯ ದೇಶದವ್ರು, ಅಮೆರಿಕನ್ಸ್, ಯುರೋಪಿಯನ್ಸ್. ಯಾಕಂದ್ರೆ ಅವ್ರಿಗೆ ಸ್ಥಿರತೆ ಇರೋದಿಲ್ಲ, ಅವ್ರು ಸನ್ಯಾಸ ಆಶ್ರಮದಲ್ಲಿ ಅವರು ಸ್ಥಿರವಾಗಿರಕ್ಕೆ ಸಾಧ್ಯವಿಲ್ಲ ಅಂತ. ಸೊ ಪ್ರಭುಪಾದ ಹೇಳ್ತಾರೆ, ನಾನು ಏನ್ ಮಾಡ್ಲಿ, ಪ್ರಚಾರ ಕಾರ್ಯಕ್ಕೆ ಮಾಡ್ಲೇಬೇಕು. ಈ ರೀತಿಯಲ್ಲಿ ನಾನು 3rd ಕ್ಲಾಸ್ ಜನ ಜೊತೆ ಕೆಲಸ ಮಾಡ್ತಿದ್ದೀನಿ, ಮೂರ್ಖರ ಜೊತೆ. ಹೇಗೋ ಕೃಷ್ಣನ ಕೃಪೆಯಿಂದ ನಡೀತಾ ಇದೆ ಅಂತ. ಪ್ರಭುಪಾದವರು ಮಧುದ್ವಿಸ ಸ್ವಾಮಿಗೆ ಬರೀತಾರೆ, ಬನ್ನಿ ನನ್ನ ಜೊತೆ ಮಾತಾಡು ಅಟ್ಲೀಸ್ಟ್ ಅಂತ. ಸೊ ಈ ರೀತಿಯಲ್ಲಿ ಏನಾದ್ರೂ ಈ ತರ ಸಮಸ್ಯೆಗಳು ಬರ್ತಾ ಇತ್ತು. ಪ್ರಭುಪಾದವರು ಬರೆಯಕ್ ಕೂತ್ಕೊಂಡ್ರು ಕೂಡ ಯಾರೋ ಶಿಷ್ಯ ಈ ತರ ಓಡೋಗ್ತಾ ಇದ್ರು, ಇನ್ಯಾವುದೋ ಜಗಳ ಕಾಯ್ತಾ ಇದ್ರು. ಏನ್ ಮಾಡೋದು, ಪ್ರಭುಪಾದವ್ರಿಗೆ ಒಂದು ಸಮಯ ಬಿಡುವು ಅಂತಾನೆ ಸಿಗ್ತಾ ಇರ್ಲಿಲ್ಲ. ಅವ್ರಿಗೆ ಆಸೆ ಇತ್ತು ಕಂಪ್ಲೀಟ್ ಆಗಿ ಇದರಿಂದೆಲ್ಲ ನಾನು ಬಿಡುವು ತಗೊಂಡು 80 ವಯಸ್ಸಾಯ್ತು, ಕಂಪ್ಲೀಟ್ ಆಗಿ ನಾನು ಜಸ್ಟ್ ಬರೀಬೇಕು ಅಂತ. ಆದ್ರೆ ಆಗ್ತಾ ಇರ್ಲಿಲ್ಲ. ಸೊ ಹರಿಸೌರಿ ಪ್ರಭು ಹೇಳ್ತಾರೆ, ಚೈತನ್ಯ ಚರಿತಾಮೃತದಲ್ಲಿ ಚೈತನ್ಯ ಮಹಾಪ್ರಭು ಛೋಟಾ ಹರಿದಾಸ್ ಅವರಿಗೆ ತುಂಬಾ ದೊಡ್ಡ ಶಿಕ್ಷೆಯನ್ನು ಕೊಟ್ಟಿದ್ರು. ಛೋಟಾ ಹರಿದಾಸ್ ಚೈತನ್ಯ ಮಹಾಪ್ರಭುಗಳ ಬ್ರಹ್ಮಚಾರಿ ಶಿಷ್ಯ.
ಆದ್ರೆ ಅವರ ಮನಸ್ಸಿನಲ್ಲಿ ಏನೋ ಒಂದು ತಪ್ಪು ವಿಚಾರ ಬಂದಿತ್ತು ಯಾರೋ ಒಬ್ಬ ಹೆಂಗಸರ ಬಗ್ಗೆ. ಸೊ ಚೈತನ್ಯ ಮಹಾಪ್ರಭುಗಳು ಮನಸ್ಸಲ್ಲಿದ್ದ ಮಾತನ್ನೇ ಅರ್ಥ ಮಾಡಿಕೊಂಡು, ಸಾಮಾನ್ಯವಾಗಿ ಮನಸ್ಸಲ್ಲಿದ್ದ ಮಾತು ನಮಗೆ ಅರ್ಥ ಆಗೋದಿಲ್ಲ, ಬೇರೆಯವ್ರ ಮನಸ್ಸಲ್ಲಿದ್ದ ಮಾತು. ಆದ್ರೆ ಚೈತನ್ಯ ಮಹಾಪ್ರಭುಗಳು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ, ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಅವ್ರಿಗೆ ಅರ್ಥ ಮಾಡ್ಕೊಂಡಿದ ತಕ್ಷಣ ಅವರು ಚೈತನ್ಯ ಮಹಾಪ್ರಭುಗಳನ್ನು ಓಡಿಸ್ಬಿಡ್ತಾರೆ. ನೀನು ಈ ರೀತಿಯಲ್ಲಿ ಬ್ರಹ್ಮಚಾರಿ ಹಾಕೊಂಡು ಈ ತರ ವಿಚಾರ ಇಟ್ಕೊಳಕ್ಕಾಗಲ್ಲ ಮನಸ್ಸಲ್ಲಿ. ನೀನು ಈ ರೀತಿಯಲ್ಲಿ ಏನ್ ಹೇಳ್ತೆ, ಕಪಟಿ ಆಗ್ಬಾರ್ದು ಅಂತ ತಿರಸ್ಕಾರ ಮಾಡ್ಬಿಡ್ತಾರೆ. ಆಮೇಲೆ ಚೋಟಾ ಹರಿದಾಸು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರಂತೆ, ಯಾಕಂದ್ರೆ ಚೈತನ್ಯ ಮಹಾಪ್ರಭು ವಾಪಸ್ ಕರ್ಕೊಳ್ಳಿಲ್ಲ. ಅದೇ ಚೈತನ್ಯ ಮಹಾಪ್ರಭು ಗೃಹಸ್ಥ ಭಕ್ತರ ಜೊತೆ ಮಕ್ಕಳಾದಾಗ ಶಿವಾನಂದ ಸೇನ್ ಬಂದು ನನಗೆ ಮಗು ನನ್ನ ಹೆಂಡತಿ ಗರ್ಭಿಣಿ ಆಗಿದ್ದಾಳೆ, ಇನ್ನೇನು ನನ್ಗೆ ಮಗು ಆಗ್ಲಿಕ್ಕಿದೆ ಅಂತ ಹೇಳಿದಾಗ ಆನಂದ ಪಡ್ತಾ ಇದ್ರಂತ. ಸೊ ಚೈತನ್ಯ ಮಹಾಪ್ರಭುಗಳು ಈ ಕಪಟತನವನ್ನು ಬಹಳ ತಿರಸ್ಕರಿಸ್ತಿದ್ರು. ಸೊ ಪ್ರಭುಪಾದ ಅವ್ರಿಗೆ ಹರಿಸೌರಿ ಪ್ರಭು ಹೇಳ್ತಾರೆ, ಅದೇ ರೀತಿಯಲ್ಲಿ ನೀವು ಕೂಡ ನಿಮ್ಮ ಈ ರೀತಿಯಲ್ಲಿ ನಿಮ್ಮ ಶಿಷ್ಯರು ಓಡಾಟೋದಾಗ, ಸನ್ಯಾಸಿಗಳು ಕೂಡ ಈ ರೀತಿಯಲ್ಲಿ ಇಂತಹ ಒಂದು ಕಾರ್ಯಗಳನ್ನು ಮಾಡಿದಾಗ ನಿಮ್ಮ ಮನಸ್ಸಲ್ಲಿ ಏನ್ ಬರುತ್ತೆ ಅಂತ ಕೇಳಿದಾಗ ಪ್ರಭುಪಾದವರು ಹೇಳ್ತಾರೆ, ಚೈತನ್ಯ ಮಹಾಪ್ರಭು ಅದೆಲ್ಲ ಮಾಡ್ಬೋದು, ಆದ್ರೆ ನಾನ್ ಮಾಡಕ್ಕಾಗೋದಿಲ್ಲ. ನಾನು ಅವರನ್ನು ವಾಪಸ್ ಒಪ್ಕೋತೀನಿ. ಸೊ ಪ್ರಭುಪಾದರು ಹೇಳಿದ್ರು, ಸನ್ಯಾಸಾಶ್ರಮವನ್ನು ಬಿಟ್ಟು ಯಾರ ಪತನ ಆಗುತ್ತೋ ಅವರು ವಾಂತಾಸಿ ಅಂದ್ರೆ ವಾಂತಿ ಮಾಡಿ ಅದನ್ನೇ ತಿನ್ನುವಂತ ವ್ಯಕ್ತಿ. ಅಂದ್ರೆ ಎಲ್ಲಾ ಸಂಸಾರವನ್ನು ಬಿಟ್ಟು ಸನ್ಯಾಸಿ ಆಗಿದ್ದವನು ಮತ್ತೆ ಸಂಸಾರದಲ್ಲಿ ಮುಳುಗಿದ್ರೆ ವಾಂತಿ ಮಾಡಿದ್ದನ್ನು ವಾಪಸ್ಸು ತಿಂದ ಹಾಗೆ ಅಂತ ಪ್ರಭುಪಾದರು ಹೇಳ್ತಾರೆ. ಸೊ ಪ್ರಭುಪಾದರು ಹೇಳ್ತಾರೆ, ಆದ್ರೂ ಕೂಡ ಅವರು ಅವರ ಈ ಒಂದು ಏನ್ ಹೇಳೋದು ಏನು ಅವರ ದುರ್ಬಲತೆಯನ್ನು ಒಪ್ಕೊಂಡು ಅವರು ಗೃಹಸ್ಥ ಆಶ್ರಮದಲ್ಲಿ ಪ್ರವೇಶ ಮಾಡಿದ್ರೆ ನಾನು ಅದನ್ನು ಒಪ್ಕೋತೀನಿ. ಸನ್ಯಾಸಿ ಆಗಿರ್ಬೋದು, ಆದ್ರೆ ಅವರು ಮನಸ್ಸಲ್ಲಿ ಈ ತರ ವಿಚಾರಗಳಿದ್ರೆ ಅವರು ಗೃಹಸ್ಥರಾಗಿ ಅವರು ಧರ್ಮದ ಒಂದು ಪ್ರಾಂಗಣದಲ್ಲಿ ಇರ್ಬೇಕು ಅಂತ ಪ್ರಭುಪಾದರು ಹೇಳ್ತಾರೆ. ಸೊ ಈ ರೀತಿಯಲ್ಲಿ ಪ್ರಭುಪಾದ ನನ್ನ ಗುರು ಬಂಧುಗಳು ಎಷ್ಟು ನನಗೆ ಹೇಳ್ತಾರೆ, ಈ ರೀತಿಯಲ್ಲಿ ನೀವು ಸನ್ಯಾಸ ಕೊಡಬೇಡಿ ಅಮೆರಿಕನ್ಸ್ಗೆ, ಸ್ತ್ರೀಯರನ್ನು ಕೂಡ ನೀನು ಬಿಡ್ತಾ ಇದ್ದೀರಾ, ಎಲ್ಲ ಸಮಯದಲ್ಲಿ ಅವರ ಸಮಯದಲ್ಲಿ ಬಿಡ್ತೀರಾ. ಅಂದ್ರೆ ಸ್ತ್ರೀಯರಿಗೆ ಸಾಮಾನ್ಯವಾಗಿ ಅವರ ಮಾಸಿಕ ಮೂರು ದಿನಗಳ ಒಂದು ಅಶುದ್ಧ ಸಮಯದಲ್ಲಿ ದೇವಸ್ಥಾನದಲ್ಲಿ ಬರಬಾರದು ಅಂತ ಒಂದು ಪದ್ಧತಿ ಇದೆ. ಆದ್ರೆ ಪಾಶ್ಚಾತ್ಯ ದೇಶಗಳಲ್ಲಿ ಏನ್ ಮಾಡೋದು, ಅದನ್ನೆಲ್ಲ ಫಾಲೋ ಮಾಡಕ್ಕೆ ಹೋದ್ರೆ ಮತ್ತೆ ನಮ್ಮ ದೇವಸ್ಥಾನನೇ ಉಳಿಯೋದಿಲ್ಲ. ಯಾಕಂದ್ರೆ ಎಷ್ಟೋ ದೇವಸ್ಥಾನಗಳಲ್ಲಿ ಸ್ತ್ರೀಯರೇ ಇದ್ದಾರೆ, ಪುರುಷರೇ ಇಲ್ಲ ಸೇವೆ ಮಾಡ್ಲಿಕ್ಕೆ. ಸೊ ಈ ರೀತಿಯಲ್ಲಿ ಪ್ರಭುಪಾದ ಹೇಳಿದ್ರೆ ನಾನು ಮಾಡ್ಬೇಕಾಗ್ತಾ ಇದೆ ಇದೆಲ್ಲ ಅಂತ. ನಾನು ಈ ತರ ತುಂಬಾ ಸ್ಟ್ರಿಕ್ಟ್ ಆಗಿದ್ರೆ ಏನು ಪ್ರಚಾರ ಕಾರ್ಯ ನಡೆಯೋದೇ ಇಲ್ಲ. ನನ್ನ ಗುರು ಬಂಧುಗಳು ಎಲ್ಲ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ, ಆದ್ರೆ ಏನು ಪ್ರಚಾರ ನಡೀತಿಲ್ಲ, ಏನು ಉಪಯೋಗ ಅಂತ ಪ್ರಭುಪಾದರು ಹೇಳಿದ್ರು. ಮತ್ತೆ ಹರಿಸೌರಿ ಪ್ರಭು ಹೇಳ್ತಾರೆ, ಹಾಗಾದ್ರೆ ಎಷ್ಟೋ ಪೀಳಿಗೆಗಳು ನಡೆದ ಮೇಲೆ ಇಸ್ಕಾನ್ ಸಂಸ್ಥೆಯಲ್ಲಿ ನಾವೆಲ್ಲ ಆಗ್ತೀವಿ ಅಂತ. ಪ್ರಭುಪಾದ ಹೇಳೋದು, ನೀನು ಪ್ರಾಮಾಣಿಕ ಭಕ್ತರಾಗಿದ್ದರೆ ಈ ಜನ್ಮದಲ್ಲೇ ನೀನು ಶುದ್ಧನಾಗ್ಬಹುದು. ಸೊ ಈ ರೀತಿಯಲ್ಲಿ ಮತ್ತೆ ಪ್ರಭುಪಾದವರು ಗಜೇಂದ್ರ ಮೋಕ್ಷದ 8ನೇ ಸ್ಕಂದ ಗಜೇಂದ್ರ ಮೋಕ್ಷದ ಆ ಒಂದು ಅಧ್ಯಾಯವನ್ನು ಅವತ್ತು ರಾತ್ರಿ ಕೂತ್ಕೊಂಡು ಪ್ರಭುಪಾದವರು ಅದರ ಅನುವಾದ ಮಾಡ್ತಾ ಇದ್ರು. ಸೊ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ನಾವೀಗ ಓದೋಣ. ಸೊ ಯಾರಾದ್ರೂ ಓದ್ತೀರಾ? ಯಾರು ಓದ್ತೀರಾ? ಯಾರು ಓದ್ತೀರಾ? ಯಾರು ಓದೋರು ಓದ್ಲಿ. ಓದಿಲ್ದೇ ಇರೋ ಯಾರಾದ್ರೂ ಓದಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ? ಇಲ್ಲಿಂದ ಓದಿ. ಆ ಸಂಜೆ ಕೇಳಿಸ್ತಾ ಇದೆಯಾ? ಯಾರು ಓದ್ತಾ ಇದ್ದೀರಾ? ಕೇಳಿಸ್ತಿದೆ ಪ್ರಭು. ಓದಿ, ಬೇಗ ಓದಿ. ಹರೇ ಕೃಷ್ಣ ಪ್ರಭು. ಆ ಸಂಜೆ ಇಡೀ ರಾತ್ರಿ ಅನುವಾದ ಕಾರ್ಯದಲ್ಲಿ ತೊಡಗಬೇಕೆಂದು ಪ್ರಭುಪಾದರು ಸಿದ್ಧರಾಗುತ್ತಿದ್ದಾಗಲೂ ಅವರಿಗೆ ಮಧುದ್ವಿಷರದೇ ಚಿಂತೆ. ಆದರೂ ಗಜೇಂದ್ರನಿಗೆ ಬಂದ ವಿಪತ್ತು ಎಂಬ ಶೀರ್ಷಿಕೆಯಲ್ಲಿ ಪಠ್ಯಾನುವಾದವನ್ನು ಆರಂಭಿಸಿದರು. ದಿವ್ಯ ಗ್ರಹಗಳಲ್ಲೊಂದರಲ್ಲಿದ್ದ ಗಜೇಂದ್ರನ ವಿಷಯವನ್ನು ಈ ಅಧ್ಯಾಯ ವಿವರಿಸುತ್ತದೆ. ಒಂದು ದಿನ ಗಜೇಂದ್ರನು ತನ್ನ ಪತ್ನಿಯರೊಂದಿಗೆ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ತಟಕ್ಕನೆ ಒಂದು ಮೊಸಳೆ ಅವನನ್ನು ಹಿಡಿಯಿತು.
ಮೊಸಳೆಯು ಗಜೇಂದ್ರನ ಒಂದು ಕಾಲನ್ನು ತನ್ನ ದವಡೆಯಲ್ಲಿ ಕಚ್ಚಿ ಹಿಡಿಯಿತು. ಆನೆ ಬಹಳ ಬಲಶಾಲಿಯಾಗಿದ್ದರೂ ನೀರಿನಲ್ಲಿ ಮೊಸಳೆಯ ಬಿಗಿ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಆಗಲಿಲ್ಲ. ಶ್ರೀಲ ಪ್ರಭುಪಾದರು ಭರಿಸುತ್ತಾ ಹೋದರು. ಮುಂದೆ ನೀರಿನೊಳಗೆ ಎಳೆಯಲ್ಪಟ್ಟಿದ್ದರಿಂದ ಮತ್ತು ಹಲವಾರು ವರ್ಷಗಳವರೆಗೆ ಬಿಡಿಸಿಕೊಳ್ಳಲು ಹೆಣಗಿದ್ದರಿಂದ ಆನೆ ತನ್ನ ಮಾನಸಿಕ, ದೈಹಿಕ ಮತ್ತು ಐಂದ್ರಿಯಕ ಸತ್ವಗಳನ್ನು ಕಳೆದುಕೊಳ್ಳುತ್ತಾ ಬಂದಿತ್ತು. ಮೊಸಳೆಯಾದರೋ ಜಲಚರ ಪ್ರಾಣಿಯಾಗಿದ್ದುದರಿಂದ ಅದರ ಉತ್ಸಾಹ, ದೇಹ ಶಕ್ತಿ ಮತ್ತು ಇಂದ್ರಿಯ ಶಕ್ತಿಗಳು ವರ್ಧಿಸುತ್ತಲೇ ಹೋದವು. ಪ್ರಭುಪಾದರು ಹೇಳಿದರು, ಇದನ್ನು ಬೇಗ ಅನುವಾದ ಮಾಡಿ ಬಿಡಬಲ್ಲೆ, ಆದರೆ ಸಾಮಾನ್ಯರಿಗೂ ಅರ್ಥವಾಗುವಂತೆ ಹೇಗೆ ನಿರೂಪಿಸಬೇಕು ಎಂಬ ಬಗೆಗೆ ಚಿಂತನೆ ಮಾಡಬೇಕಾಗಿದೆ. ಒಂದು ದಿವ್ಯ ಗ್ರಹದಲ್ಲಿ ಕೋಟ್ಯಾಂತರ ವರ್ಷಗಳ ಹಿಂದೆ 2 ಪ್ರಾಣಿಗಳ ನಡುವೆ ನಡೆದ ಈ ಸಂಗತಿಯ ಮಹತ್ವವನ್ನು ಸ್ಪಷ್ಟಪಡಿಸುವುದು ಹೇಗೆ? ಅದನ್ನು ನಿಚ್ಚಳವಾಗಿ ವೇದ್ಯವಾಗುವಂತೆ ಮಾಡುವುದು ಹೇಗೆ? ಅಲ್ಲಿ ಬರುವ ಮಹತ್ವದ ಸಂಸ್ಕೃತ ಶಬ್ದಗಳ ಹಾಗೂ ವಿಶ್ವನಾಥ ಚಕ್ರವರ್ತಿ, ಸನಾತನ ಗೋಸ್ವಾಮಿ ಮತ್ತು ಭಕ್ತಿ ಸಿದ್ಧಾಂತ ಸರಸ್ವತಿ ಮೊದಲಾದ ಪರಂಪರೆಯ ಆಚಾರ್ಯರ ವ್ಯಾಖ್ಯಾನಗಳ ಸಾರವನ್ನು ಗ್ರಹಿಸುವುದು ಹೇಗೆ? ಕೊಠಡಿಯ ಪ್ರಶಾಂತ ಮೌನದಲ್ಲಿ ಶ್ರೀಲ ಪ್ರಭುಪಾದರು ತಮ್ಮ ಭಾವಾರ್ಥವನ್ನು ಕುರಿತು ಹೇಳಲಾರಂಭಿಸಿದರು. ಆನೆ ಮೊಸಳೆಗಳ ಯುದ್ಧದಲ್ಲಿ ವ್ಯತ್ಯಾಸ ಹೊಂದಿತ್ತು. ಆನೆಯು ಬಹಳ ಬಲಿಷ್ಠ ಪ್ರಾಣಿಯಾಗಿದ್ದರೂ ಅದು ತನ್ನದಲ್ಲದ ಪ್ರದೇಶದಲ್ಲಿ, ಅಂದರೆ ನೀರಿನಲ್ಲಿ ಇತ್ತು. 1000 ವರ್ಷಗಳ ಹೆಣಗಾಟದಲ್ಲಿ ಅದಕ್ಕೆ ಆಹಾರವೇನೂ ಸಿಕ್ಕಿರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಅದರ ದೈಹಿಕ ಶಕ್ತಿ ಇಳಿಮುಖವಾಗಿತ್ತು. ಇದರ ಪರಿಣಾಮವಾಗಿ ಮನಸ್ಸು ದುರ್ಬಲವಾಗಿ ಇಂದ್ರಿಯಗಳು ಮಂಕಾಗಿದ್ದವು. ಆದರೆ ಜಲಚರ ಪ್ರಾಣಿಯಾಗಿದ್ದುದರಿಂದ ಮೊಸಳೆಗೆ ಏನೂ ಕಷ್ಟವಾಗಲಿಲ್ಲ. ಅದಕ್ಕೆ ಆಹಾರ ದೊರೆಯುತ್ತಿದ್ದುದರಿಂದ ಮಾನಸಿಕ ಶಕ್ತಿ ಮತ್ತು ಇಂದ್ರಿಯಗಳ ಭರವಸೆ ಸಿಕ್ಕಿತ್ತು. ಹೀಗೆ ಆನೆಯು ಶಕ್ತಿಗುಂದುತ್ತಾ ಹೋದಂತೆ ಮೊಸಳೆ ಹೆಚ್ಚು ಹೆಚ್ಚು ಶಕ್ತಿಶಾಲಿಯಾಗುತ್ತಾ ಹೋಯಿತು. ಇದರಿಂದ ನಾವು ಒಂದು ಪಾಠ ಕಲಿಯಬಹುದು. ಮಾಯೆಯೊಂದಿಗಿನ ನಮ್ಮ ಹೋರಾಟದಲ್ಲಿ ನಮ್ಮ ಶಕ್ತಿ, ಉತ್ಸಾಹ ಮತ್ತು ಇಂದ್ರಿಯಗಳು ಉಗ್ರವಾಗಿ ಹೋರಾಡಲು ಅಸಮರ್ಥವಾಗುವ ಸ್ಥಿತಿಯಲ್ಲಿ ನಾವು ಇರಬಾರದು. ನಾಗರಿಕತೆಯನ್ನು ತಪ್ಪಾಗಿ ತಿಳಿದು ಎಲ್ಲಾ ಜೀವಿಗಳು ಕೊಳೆಯುತ್ತಿವೆಯಲ್ಲ, ಅದಕ್ಕೆ ಕಾರಣವಾದ ಮಾಯಾಶಕ್ತಿಯ ವಿರುದ್ಧ ನಮ್ಮ ಕೃಷ್ಣ ಪ್ರಜ್ಞೆಯ ಚಳುವಳಿಯು ಸಮರವನ್ನು ಸಾರಿದೆ. ಕೃಷ್ಣ ಪ್ರಜ್ಞೆಯ ಈ ಚಳುವಳಿಯ ಯೋಧರು ಯಾವಾಗಲೂ ದೇಹದಾರ್ಢ್ಯ, ಉತ್ಸಾಹ ಮತ್ತು ಇಂದ್ರಿಯ ಶಕ್ತಿಗಳಲ್ಲಿ ಬಲಿಷ್ಠರಾಗಬೇಕು. ಹಾಗೆ ಗಟ್ಟಿಮುಟ್ಟಾಗಿರಲು ಅವರೆಲ್ಲ ಸಹಜ ಜೀವನ ಸ್ಥಿತಿಯಲ್ಲಿ ತಮ್ಮನ್ನು ಇಟ್ಟುಕೊಳ್ಳಬೇಕು. ಸಹಜ ಜೀವನ ಸ್ಥಿತಿ ಎಂಬುದು ಎಲ್ಲರಿಗೂ ಒಂದೇ ಬಗೆಯದಾಗಿರುವುದಿಲ್ಲ. ಆದುದರಿಂದ ಅದರಲ್ಲಿ ವರ್ಣಾಶ್ರಮ ಎಂಬ ವಿಭಾಗಗಳಿವೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ಅದರಲ್ಲೂ ಮುಖ್ಯವಾಗಿ ಈ ಕಲಿಯುಗದಲ್ಲಿ ಯಾರು ಸನ್ಯಾಸ ತೆಗೆದುಕೊಳ್ಳಬಾರದು ಎಂದು ಸಲಹೆ ನೀಡಲಾಗಿದೆ. ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬಹುದಾದರೇನೆಂದರೆ ಜನ ಬಲಿಷ್ಠರಲ್ಲವಾದುದರಿಂದ ಈ ಕಲಿಯುಗದಲ್ಲಿ ಸನ್ಯಾಸಾಶ್ರಮವು ತ್ಯಾಜ್ಯವಾಗಿದೆ. ಶ್ರೀ ಚೈತನ್ಯ ಮಹಾಪ್ರಭುಗಳು 24ನೇ ವಯಸ್ಸಿನಲ್ಲಿಯೇ ಸನ್ಯಾಸವನ್ನು ತೆಗೆದುಕೊಂಡು ಒಂದು ಒಳ್ಳೆಯ ಉದಾಹರಣೆಯನ್ನು ಹಾಕಿಕೊಟ್ಟಿದ್ದಾರೆ. ಅವರು ತುಂಬಾ ಚಿಕ್ಕ ವಯಸ್ಸಿನಲ್ಲಿಯೇ ಸನ್ಯಾಸ ತೆಗೆದುಕೊಂಡಿರುವುದರಿಂದ ತುಂಬಾ ಎಚ್ಚರಿಕೆಯಿಂದ ಇರಬೇಕೆಂದು ಸಾರ್ವಭೌಮ ಭಟ್ಟಾಚಾರ್ಯರಂತಹವರು ಮಹಾಪ್ರಭುಗಳಿಗೆ ಸಲಹೆ ಮಾಡಿದ್ದರು. ಪ್ರಚಾರ ಮಾಡಲಿ ಎಂದು ನಾವು ಹುಡುಗರಿಗೆ ಸನ್ಯಾಸ ದೀಕ್ಷೆ ಕೊಡುತ್ತೇವೆ, ಆದರೆ ಅವರು ಸನ್ಯಾಸ ದೀಕ್ಷೆಗೆ ಯೋಗ್ಯರಲ್ಲ ಎಂಬುದು ನಮ್ಮ ಅನುಭವಕ್ಕೆ ಬಂದಿದೆ. ನಾನು ಸನ್ಯಾಸಿಯಾಗಿರಲು ಯೋಗ್ಯನಲ್ಲ ಎಂದು ಯಾರಾದರೂ ಯೋಚಿಸಿದರೆ ಬಾಧಕವಿಲ್ಲ. ಅವರಿಗೆ ಲೈಂಗಿಕವಾಗಿ ಕ್ಷೋಭೆಯಾಗಿದ್ದರೆ ಅವರು ಲೈಂಗಿಕ ಚಟುವಟಿಕೆಗೆ ಅವಕಾಶವಿರುವ ಗೃಹಸ್ಥಾಶ್ರಮಕ್ಕೆ ಸೇರಿಕೊಳ್ಳಬೇಕು. ಒಂದು ಕ್ಷೇತ್ರದಲ್ಲಿ ತಾನು ದುರ್ಬಲ ಎಂದ ಮಾತ್ರಕ್ಕೆ ಮಾಯೆ ಎಂಬ ಮೊಸಳೆ ಎದುರು ಹೋರಾಡುವುದನ್ನೇ ನಿಲ್ಲಿಸಿ ಬಿಡಬೇಕು ಎಂದರ್ಥವಲ್ಲ. ಶ್ರೀಕೃಷ್ಣನ ಪಾದಾರವಿಂದಗಳಲ್ಲಿ ಆಶ್ರಯ ಪಡೆಯಬೇಕು. ಗಜೇಂದ್ರ ಮಾಡಿದುದನ್ನು ಮುಂದೆ ಹೇಳುತ್ತೇವೆ ಅಲ್ಲ, ಹಾಗೆ ಲೈಂಗಿಕ ಕಾಮನೆಗಳಿದ್ದಲ್ಲಿ ಆತನು ಗೃಹಸ್ಥಾಶ್ರಮಕ್ಕೆ ಸೇರಬೇಕು. ಹೋರಾಟವನ್ನು ನಿಲ್ಲಿಸುವ ಅಗತ್ಯವಿಲ್ಲ. ಆದುದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೀಗೆ ಬೆಂಬಲ ನೀಡಿದ್ದಾರೆ. ಸ್ಥಾನೇ ಸ್ಥಿತಾಃ ಶ್ರುತಿಗತಾಂ ತನುವಾನ್ ಮನೋಭಿಃ. ತನಗೆ ಯಾವ ಆಶ್ರಮ ಸೂಕ್ತವೋ ಅಲ್ಲಿ ಉಳಿಯಬಹುದು. ಸನ್ಯಾಸವನ್ನೇ ತೆಗೆದುಕೊಳ್ಳುವುದು ಅಗತ್ಯವೇನಲ್ಲ. ಲೈಂಗಿಕ ಕ್ಷೋಭೆ ಇದ್ದವರು ಗೃಹಸ್ಥಾಶ್ರಮ ಸೇರಬಹುದು, ಆದರೆ ಹೋರಾಟ ಮಾತ್ರ ಮುಂದುವರಿಯುತ್ತಲೇ ಇರತಕ್ಕದ್ದು. ಲೋಕೋತ್ತರ ಸ್ಥಿತಿಯಲ್ಲಿರುವವರು ಕೃತಕ ಸನ್ಯಾಸ ತೆಗೆದುಕೊಳ್ಳುವುದು ಕೀರ್ತಿ ತರುವಂತಹದಲ್ಲ. ಸನ್ಯಾಸವು ಸಮರ್ಪಕವೆನ್ನಿಸದಿದ್ದರೆ ಗೃಹಸ್ಥನಾಗಿ ಇನ್ನೂ ಹೆಚ್ಚಿನ ಸತ್ವದಿಂದ ಮಾಯೆಯೊಂದಿಗೆ ಹೋರಾಟ ನಡೆಸಬಹುದು, ಆದರೆ ಯುದ್ಧವನ್ನೇ ಕೈಬಿಟ್ಟು ಪಲಾಯನ ಮಾಡುವುದು ಸೂಕ್ತವಲ್ಲ. ಧನ್ಯವಾದಗಳು ಕುಮುದ ಅವರೇ. ಹರೇ ಕೃಷ್ಣ. ಹರೇ ಕೃಷ್ಣ. ನೋಡಿ ಎಷ್ಟು ಸುಂದರವಾದ ಮಾತು ಹೇಳ್ತಾ ಇದ್ದಾರೆ ಪ್ರಭುಪಾದ್ ಅವರು. ಯಾರಿಗೆ ಈ ಲೈಂಗಿಕ ಬಯಕೆಗಳಿದೆಯೋ ಅವರು ಮಾಯೆ ಜೊತೆ ಹೋರಾಡೋದನ್ನು ನಿಲ್ಲಿಸ್ಬೇಕಾಗಿಲ್ಲ. ಏನ್ ಮಾಡ್ಬೇಕು? ಅವರು ಗೃಹಸ್ಥಾಶ್ರಮದಲ್ಲಿ ಪ್ರವೇಶ ಮಾಡಬೇಕು. ಧರ್ಮಪತ್ನಿಯನ್ನು ಸ್ವೀಕರಿಸಿ ಅಥವಾ ಪತಿಯನ್ನು ಸ್ವೀಕರಿಸಿ ಅವರು ಆ ಒಂದು ಧರ್ಮದ ಪ್ರಾಂಗಣದಲ್ಲಿ ಅವರ ಈ ಒಂದು ಲೈಂಗಿಕ ಬಯಕೆಗಳನ್ನು ಅವರು ಪೂರೈಸ್ಕೋಬಹುದು. ಸೊ ಪ್ರಭುಪಾದ ಹೇಳ್ತಿದ್ದಾರೆ, ಹೇಗೆ ಮೊಸಳೆ ಗಜೇಂದ್ರನನ್ನು ಹಿಡ್ಕೊಂಡಾಗ ಸಮಸ್ಯೆ ಏನಾಗಿತ್ತಪ್ಪ? ಗಜೇಂದ್ರ ಅವನೇನು ದುರ್ಬಲ ಅಲ್ಲ. ಗಜೇಂದ್ರ ಆನೆ, ಎಲ್ಲಕ್ಕಿಂತ ಶಕ್ತಿಶಾಲಿಯಾದ ಪ್ರಾಣಿ ಅಂದ್ರೆ ಆನೆ.
ಆದ್ರೆ ಅವನೇನು ಮಾಡಕ್ಕಾಗ್ಲಿಲ್ಲ ಮೊಸಳೆಗೆ. ಯಾಕೇನು ಮಾಡಕ್ಕಾಗ್ಲಿಲ್ಲ? ಯಾರು ಹೇಳ್ತೀರಾ? ಯಾಕೇನು ಮಾಡಕ್ಕಾಗ್ಲಿಲ್ಲ? ಆನೆ ಶಕ್ತಿಶಾಲಿ ಆದ್ರೂ ಗಜೇಂದ್ರನಿಗೆ ಏನು ಮಾಡಕ್ಕಾಗ್ಲಿಲ್ಲ. ಯಾಕೆ? ನೀರಲ್ಲಿದ್ದದಕ್ಕೆ ಪ್ರಭುಜಿ. ಕರೆಕ್ಟ್. ಸೊ ಯಶೋಧ ಅವ್ರು ಹೇಳ್ತಿದ್ದಾರೆ, ನೀರಲ್ಲಿದ್ದ, ನೀರಿನ ಪ್ರಾಣಿ ಅಲ್ಲ ಆನೆ, ಮೊಸಳೆ ನೀರಿನ ಪ್ರಾಣಿ. ಆದ್ರಿಂದ ಆನೆ ನೀರಲ್ಲಿದ್ದಿದ್ರಿಂದ ಅವನು ದುರ್ಬಲ ಆಗ್ಬಿಟ್ಟ, ಮೊಸಳೆ ಗೆಲ್ತಾ ಇತ್ತು. ಅದೇ ರೀತಿಯಲ್ಲಿ ನಾವು ಪ್ರಭುಪಾದರು ಏನ್ ಹೇಳ್ತಿದ್ದಾರೆ ಇಲ್ಲಿ ಅಂದ್ರೆ, ನಮಗೆ ಸುಲಭವಾದಂತ ಒಂದು ಪರಿಸ್ಥಿತಿಯಲ್ಲಿ ನಾವಿರ್ಬೇಕು. ಸಹಜ ಜೀವನ ಸ್ಥಿತಿ ಎಂಬುದು ಎಲ್ಲರಿಗೂ ಒಂದೇ ಆಗೋದಿಲ್ಲ. ಸೊ ನಮಗೆ ಸಹಜವಾದ ಜೀವನ ಯಾವ್ದಪ್ಪ? ಕೆಲವರಿಗೆ ಗೃಹಸ್ಥ ಆಶ್ರಮ ಆಗಿರ್ಬೋದು, ಇನ್ನು ಕೆಲವೇ ಜನರಿಗೆ ಸನ್ಯಾಸ ಅಥವಾ ಬ್ರಹ್ಮಚಾರಿ ಆಶ್ರಮದಲ್ಲಿ ಅದು ಅವರಿಗೆ ಸಹಜ ಜೀವನ ಆಗಬಹುದು. ಆದ್ರಿಂದ ಎಲ್ಲರೂ ಕೂಡ ಒಂದೇ ಸಹಜ ಜೀವನದ ಸ್ಥಿತಿಯಲ್ಲಿ ಇರ್ತಾರೆ ಅಂತ ಹೇಳಕ್ಕಾಗುತ್ತೆ. ಅದಕ್ಕೆ ಭಗವಂತ ಏನ್ ಮಾಡಿದ್ದಾನೆ, ಸಮಾಜವನ್ನು 4 ವರ್ಗದಲ್ಲಿ ಮತ್ತು 4 ಆಶ್ರಮಗಳಲ್ಲಿ ವಿಭಜನೆ ಆಗಿದೆ. ಏನಪ್ಪಾ ಅದು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮತ್ತು ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಸೊ ಯಾರಿಗೆ ಎಲ್ಲಿ ಸಹಜವಾಗಿದೆಯೋ ಅಲ್ಲಿದ್ದು ಅವರು ಮಾಯಾಶಕ್ತಿಯ ಜೊತೆ ಹೋರಾಟವನ್ನು ಮುಂದುವರಿಸಬೇಕು. ಹೋರಾಟವನ್ನು ಬಿಟ್ಟು ನಾವು ಮಾಯ ಪ್ರಪಂಚದಲ್ಲಿ ಮುಳುಗಬಾರ್ದು ಅಂತ ಪ್ರಭುಪಾದರು ಹೇಳ್ತಿದ್ದಾರೆ. ಎಷ್ಟು ಸುಂದರವಾದ ಮಾತು ನೋಡಿ ಇದು. ಕೃಷ್ಣ ಯಾರನ್ನೂ ತ್ಯಜಿಸೋದಿಲ್ಲ, ಯಾರನ್ನೂ ತಿರಸ್ಕರಿಸೋದಿಲ್ಲ. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಏನ್ ಹೇಳ್ತಾರೆ? ಮಾಂಹಿ ಪಾರ್ಥ ವಿಪಾಶ್ರಿತ ಏಪಿಶ್ಯು ಪಾಪ ಯೋನಃ ಸ್ತ್ರೀಯೋ ವೈಶ್ಯ ತಥಾ ಶೂದ್ರ. ಸ್ತ್ರೀ, ವೈಶ್ಯ ತಥಾ ಶೂದ್ರ ಎಲ್ಲರೂ ಕೂಡ ತೇಪಿಯಾಂತಿ ಪರಾಮಗತಿ, ಎಲ್ಲರೂ ಪರಾಮಗತಿಯನ್ನು ಅವರು ಅದ್ರ ಕಡೆ ಮುಂದುವರಿಬಹುದು. ಯಾರಿಗೂ ಒಂದು ಕೃಷ್ಣ ತಿರಸ್ಕರಿಸೋದಿಲ್ಲ, ತ್ಯಜಿಸೋದಿಲ್ಲ. ಸೊ ಈ ರೀತಿಯಲ್ಲಿ ಪ್ರಭುಪಾದವರ ಮಾತನ್ನು ನಾವು ಮನಸ್ಸಿಗೆ ತಗೊಂಡು ನಮಗೆ ಯಾವುದು ಸಹಜವಾದ ಜೀವನ ಪರಿಸ್ಥಿತಿ ಇದೆಯೋ ಅದರಲ್ಲಿ ನಾವು ಮಾಯ ಜೊತೆ ಹೋರಾಟವನ್ನು ಮುಂದುವರಿಸಬೇಕು. ನಮ್ಮಲ್ಲಿ ಈ ಒಂದು ಭೌತಿಕ ಬಯಕೆಗಳು ಇರಬಹುದು, ಅದು ಆದ್ರೂ ಕೂಡ ಅದನ್ನೆಲ್ಲ ಸಹಿಸಿಕೊಂಡು ನಾವು ಭಕ್ತಿಯಲ್ಲಿ ಮುಂದುವರಿಬೇಕು. ಮಾಯಾಶಕ್ತಿ ಈ ಮೊಸಳೆ ನಮ್ಮನ್ನು ಹಿಡ್ಕೊಂಡ್ಬಿಟ್ಟಿದೆ. ಅದೇ ರೀತಿ ಮಾಯಾಶಕ್ತಿ ನಮ್ಮನ್ನ ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಪಡುತ್ತೆ. ಆದ್ರೂ ಕೂಡ ನಾವು ನಮ್ಮ ಸಹಜವಾದ ಪರಿಸ್ಥಿತಿಯಲ್ಲಿ ಗಜೇಂದ್ರ ಇವಾಗ ಈ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ, ಆದ್ರೂ ಕೂಡ ನಾವು ಸಹಜವಾದ ಪರಿಸ್ಥಿತಿಯಲ್ಲಿ ಜೊತೆ ಮೊಸಳೆ ಜೊತೆ ನಾವು ಹೋರಾಟವನ್ನು ಮುಂದುವರಿಸಬೇಕು. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳೆಲ್ಲರಿಗೂ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಪ್ರಭುಪಾದ್ ಲೀಲಾಮೃತ್ ಕಿ ಜೈ. ಅನಂತ ಕೋಟಿ ವೈಷ್ಣವೃತ್ ಜೈ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳು, ಟಿಕ್ಕಾ ಟಿಪ್ಪಣಿಗಳು? ಓಕೆ, ಯಾರಿಗೂ ಏನು ಪ್ರಶ್ನೆಗಳಿಲ್ವಾ? ಸರಿ, ಹಾಗಾದ್ರೆ ತುಂಬಾ ಧನ್ಯವಾದಗಳೆಲ್ಲರಿಗೂ. ನಮ್ ಜೊತೆ ಇವತ್ತು ಎಲ್ಲರೂ ಭಾಗವಹಿಸಿದ್ದೀರಾ ಶ್ರೀ ಪ್ರಭುಪಾದರ ಲೀಲಾಮೃತ ಸ್ಮರಣೆಯಲ್ಲಿ. ಮುಂದಿನ ವಾರ ನಾವು 6ನೇ ಸಂಪುಟ 6ನೇ ಅಧ್ಯಾಯದಿಂದ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಹರೇ ಕೃಷ್ಣ. ಶ್ರೀ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ದಂಡವತ್ ಪ್ರಣಾಮ ಪ್ರಭು. ಹರೇ ಕೃಷ್ಣ ಪ್ರಭು. ಧನ್ಯವಾದ. ಹರೇ ಕೃಷ್ಣ.